ಕಾರ್ಯಕ್ರಮಗಳಲ್ಲಿ ಸಹಭಾಗಿಯಾದ ತಮ್ಮೆಲ್ಲರಿಗೂ ವಂದಿಸುತ್ತಾ ಶ್ರೀರಾಮ್ ಶಿವಯೋಗಿ ಸಿದ್ದರಾಮನ ಪುಣ್ಯಭೂಮಿಯಾದ ಸೋಲಾಪುರ ಹಾಗೂ ಸ್ವಾಮಿ ಸಮರ್ಥ ಪಾವನ ಕ್ಷೇತ್ರವಾದ ಅಕ್ಕಲಕೋಟ ಕೇಂದ್ರ ಬಿಂದುವಾದ ಒಳಸಂಗ ಶ್ರೀ ಕ್ಷೇತ್ರ ಹಳ್ಳಿಯೇ ನಮ್ಮೂರ ಒಳಸಂಗ ಗ್ರಾಮದ ಗ್ರಾಮ ದೇವತೆಯಾಗಿ ಪ್ರತಿಯೊಬ್ಬರ ಮನೆಗಳನ್ನು ಬೆಳಗಿಸಿದ ಶ್ರೀರಾಮಲಿಂಗ ಚೌಡೇಶ್ವರಿಯ ಕಳಸಾರೋಹಣವನ್ನು ಮಾಡಬೇಕು ಎಂಬುದು ಬಹು ವರ್ಷಗಳಿಂದ ನಮ್ಮೆಲ್ಲರ ಕನಸಾಗಿತ್ತು. 4 ವರ್ಷಗಳಿಂದ ನಾವೆಲ್ಲರೂ ನಿಯೋಜನೆಯನ್ನು ಮಾಡಿ ರೂಪರೇಷೆಗಳನ್ನು ತಯಾರಿಸಿಕೊಂಡೆವು. ನಮ್ಮ ನಿಯೋಜನೆಗೆ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಪೂಜ್ಯರು ಹಾಗೂ ಸಮಸ್ತ ಚೌಡೇಶ್ವರಿಯ ತಾಯಿಯ ಸದ್ಭಕ್ತರು ತನು ಮನ ಧನದಿಂದ ನಮ್ಮ ನಿರೀಕ್ಷೆಗೆ ಮೀರಿ ಸಹಾಯ ನೀಡಿದ್ದಾರೆ. ಜಾತೀಯತೆ ಧರ್ಮಾತೀತವಾಗಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೆ ಸಮಸ್ತ ಶ್ರೀರಾಮಲಿಂಗ ಚೌಡೇಶ್ವರಿ ಕಮಿಟಿಯ ಅಧ್ಯಕ್ಷನಾಗಿ ನಾನು ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಪ್ರತಿ ವರ್ಷ ಬಾದಾಮಿ ಅಮಾವಾಸ್ಯೆಯಂದು ಶ್ರೀರಾಮಲಿಂಗ ಚೌಡೇಶ್ವರಿಯ ಜಾತ್ರೆಯನ್ನು ಲಕ್ಷಾವಧಿ ಭಕ್ತರ ಸಹಭಾಗದಿಂದ ಮಾಡುತ್ತಾ ಬಂದಿದ್ದೇವೆ. ಒಳಸಂಗದ ಬಾಳಪಟ್ಟದ ನಾಡಿನ ಬಹುದೊಡ್ಡ ಜಾತ್ರೆಗಳಲ್ಲಿ ಒಂದು. ಬೇಡಿ ಬಂದ ಭಕ್ತರಿಗೆ ಬೇಡಿದ್ದನ್ನು ನೀಡುವ ಶಕ್ತಿ ಸ್ಥಾನವಾದ ನಮ್ಮ ಒಳಸಂಗ ಚೌಡೇಶ್ವರಿ ಮಂದಿರದಲ್ಲಿದೆ. ಕಳಸಾರೂಢದ ನಿಮಿತ್ತವಾಗಿ 26 ದಿನಗಳ ಕಾಲ ನಮ್ಮೆಲ್ಲರ ಆಧ್ಯಾತ್ಮಿಕ ಗುರು ಶ್ರೀ ಸಿದ್ಧಾರೂಢ ಅಪ್ಪನವರ ಪುರಾಣವನ್ನು ಕೇಳಿ ನಾವೆಲ್ಲರೂ ಪಾವನರಾಗಿದ್ದೇವೆ. ಅಧ್ಯಕ್ಷನಾಗಿ ಅದಕ್ಕಾಗಿ ಅನ್ನದಾಸೋಹ ಸೇವೆಯನ್ನು ತಾವೆಲ್ಲರೂ ಸಲ್ಲಿಸಿದ್ದೀರಿ. ನಮ್ಮ ಎಲ್ಲ ತರುಣ ಮಂಡಳದವರು, ಹಿರಿಯರು, ತಾಯಂದಿರು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ರಾಮಲಿಂಗ ಚೌಡೇಶ್ವರಿ ಪಂಚ ಕಮಿಟಿಯ ಅಧ್ಯಕ್ಷನಾದ ನಾನು ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸುತ್ತೇನೆ. ಹೆಣ್ಮಕ್ಳು ಬಹಳ ವಿಜೃಂಭಣೆಯ ಇನ್ನೊಂದು ಉಪೋತ್ಸವ ತುಂಬ ಕಾರ್ಯಕ್ರಮ ಮಾಡಿದ್ದೀರಿ. ನಮ್ಮೆಲ್ಲರಿಗೆ ಚೌಡೇಶ್ವರಿ ದೇವಿಯು ನಿಮಗೆ ಆಶೀರ್ವಾದ ಕೊಡಲಿ ಮತ್ತು ಒಳ್ಳೆಯದು ಮಾಡಲಿ. ಮಾನ್ಯರೇ, ಅಣ್ಣ ತಮ್ಮಂದರೇ ಮತ್ತು ಅಕ್ಕ ತಂಗಿಯರಿಗೆ ಸನ್ಮಾನ ಪಡೆದಂತ ಎಲ್ಲ ನಾಯಕರೇ, ಇವತ್ತು ನಾನು ಯಾಕೆ ನಿಂತೀನಪ್ಪ ಅಂದ್ರೆ ನಮ್ಮ ಜಗದ್ಗುರುಗಳಾದ ರಾಷ್ಟ್ರೀಯ ಜಗದ್ಗುರುಗಳಾದ ಚಿಕ್ಕರೇವಣ ಸಿದ್ಧ ಶಿವಶರಣರು ಮೊನ್ನೆ ರಾಷ್ಟ್ರೀಯ ಒಂದು ಸಮಾಜದ ಪಟ್ಟಾಧಿಕಾರ ಸ್ವೀಕಾರ ಮಾಡಿದ್ದಾರೆ. ನಮ್ಮ ಹಟಗಾರ ಸಮಾಜಕ್ಕೆ ಒಂದು ಕುಂದಿತ್ತು, ಸರಿಯಾಗಿ ಕೇಳಿದ್ರು. ಹಟಗಾರ ಸಮಾಜದಲ್ಲಿ ಏನಪ್ಪ ಅಂದ್ರೆ ಇವ್ರಿಗೆ ಉದ್ಧಾರ ಆಗೋದಿಲ್ಲ, ದಯವಿಟ್ಟು ಕುಂದಿರಿ, ಇವ್ರು ಉದ್ಧಾರ ಆಗೋದಿಲ್ಲ. ಎಲ್ಲ ಸಮಾಜದಪ್ಪ ಅಂದ್ರೆ ಏನು ಸ್ವಾಮಿಗಳಾರ, ಎಲ್ಲ ಸಮಾಜದ ಪೀಠಾಧಿಕಾರರ, ಕನಿಷ್ಠ ಎಲ್ಲ ಸಮಾಜದವರ, ಮಕ್ಕಳ ಸಮಾಜ ಪೀಠಾಧಿಕಾರಿ ಇಲ್ಲ. ನಮಸ್ಕಾರ. ನೀವು ಚಿದಂಬರಮಠಾಧೀಶಂ ಚಿತ್ತಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುರ್ವಾಶ್ರಯೇ ಯದಂಗ್ರೀ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಈ ಕಡೆ ಬಲಗಡೆ ಭಾಗದಲ್ಲಿ ಜಾಗ ಖುಲ್ಲ ಇದೆ. ಇನ್ನು ಹೆಣ್ಮಕ್ಳು ಸರಿ ಇರೋರ ಈ ಕಡೆ ಸರಿ, ಈ ಕಡೆ ಸೈಡ್ ಬಲಗಡೆ ಭಾಗ. ರಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ದಯೋ
ಕಂತೆ ಗುರುವಿನ ಸಮನ ಇಲ್ಲಂತೆ ಕಂತೆ ಶ್ರುತಿಗೆಡದೆ ತಾನಿರ ಬೇಕಂತೆ ದಯಾಮಯಾಗು ಕರುಣಾಮಯ ಕರುಣಾಮಯಾಗು ಪ್ರೇಮಮಯ ಪಾಪಿಗೆ ತಾಬಹು ದೂರಂತೆ ದುರ್ಮಾರ್ಗಿಗೆ ಕಾಣಲು ಗುರುವಂತೆ ಪಾಪಿಗೆ ಕಾಣಲು ದೂರಂತೆ ದುರ್ಮಾರ್ಗಿಗೆ ಕಾಣಲು ಗುರುವಂತೆ ಕೋಟಿಡರಿ ಬಲಿಯನು ತಾನಂತೆ ಕುಹಕಿಗೆ ಎಂದು ಸಿಗನಂತೆ ದಯಾಮಯ ಕರುಣಾಮಯ ಕರುಣಾಮಯ ಪ್ರೇಮಮಯ ಜ್ಞಾನವೇ ತನ್ನೋಷಿರಾಗಿಹುದು ಉಸುರಲು ಪಾವನವಾಗಿಹುದು ಜ್ಞಾನವೇ ತನ್ನೋಷಿರಾಗಿಹುದು ಉಸಿರಲು ಪಾವನವಾಗಿಹುದು ಸೇವೆಯೇ ಸಾಧನೆಯಾಗಿಹುದು ಗುರು ಕರುಣೆಯೇ ಧನ್ಯನ ಮಾಡುವುದು ದಯಾಮಯಾಗು ಕರುಣಾಮಯ ಕರುಣಾಮಯಾಗು ಪ್ರೇಮಮಯ ಶರಣಾಗತರನು ಕಾಯುವನು ಪರಮಾನಂದವನು ಉಣಿಸುವನು ಶರಣಾಗತರನು ಕಾಯುವನು ಪರಮಾನಂದವನು ಉಣಿಸುವನು ನಿಜ ಭಕ್ತಿಗೆ ಗುರು ತಲೆ ಬಾಗುವನು ಭವ ಜಲದಿಯ ದಾಟಿಸಿ ಕಾಯುವನು ದಯಾಮಯಾಗು ಕರುಣಾಮಯ ಕರುಣಾಮಯಗು ಪ್ರೇಮಮಯ ನಾನೀನೆಂಬುದ ನಡಿಯಂದ ಮದ ಮತ್ಸರಗಳ ನೀ ಸುಳು ಎಂದ ಸುಳು ಎಂದ ಗುರುಳರಿಗೆ ನಾ ದೂರೆಂದ ದೂರಹಂಕಾರಿಗೆ ನಾ ಸಿಗೆನೆಂದ ದಯಾಮಯಾಗು ಕರುಣಾಮಯ ಕರುಣಾಮಯಾಗು ಪ್ರೇಮಮಯ ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುಜಂದು ದಯಾಮಯಾಗು ಕರುಣಾಮಯ ಕರುಣಾಮಯಾಗು ಪ್ರೇಮಮಯ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚೇತನ ನೀ ಗುರುವೇ ಅಚ್ಯುತ ಅನಂತ
ಜಗಜ್ಜನನಿ ಜಗನ್ಮಾತೆ ಕೃಪಾಮಯಿ ಭಗವತಿ ತಾಯಿ ಜಗಜ್ಜನನಿ ಜಗನ್ಮಾತೆ ಕೃಪಾಮಯಿ ಭಗವತಿ ಶ್ರೀರಾಮಲಿಂಗ ಚೌಡೇಶ್ವರಿಯ ಪವಿತ್ರವಾಗಿರ್ತಕ್ಕಂಥ ಶ್ರೀಚರಣ ಕಮಲಗಳಲ್ಲಿ ನನ್ನ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಆಗಲ್ಪಟ್ಟಂತಹ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯಚರಣ ಆರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ನಿರ್ದೊಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಮೌನಯೋಗಿಗಳಾದಂತಹ ಮೌನದಿಂದಲೇ ಸಕಲ ಸದ್ಭಕ್ತರನ್ನು ಉದ್ಧಾರ ಮಾಡಿರತಕ್ಕಂಥ ಮೌನಯೋಗಿ ಗುರುನಾಥರ ದಿವ್ಯಚರಣಾರವಿಂದಗಳಲ್ಲಿ ಕೊಡಬಟ್ಟು ಸಿದ್ಧಾರೂಢರ ನಾಮವನ್ನು ದಶದಿಕ್ಕುಗಳಿಗೆ ಹಬ್ಬಿಸಿರ್ತಕ್ಕಂಥ ವೀರಶೈವ ಸಾರ್ವಭೌಮ ಮಹಾಪುರುಷೋತ್ತಮ ರಾಜ್ಯಯೋಗಿ ಕ್ರಾಂತಿಯೋಗಿ ಸರ್ವಧರ್ಮ ಉದ್ಧಾರಕ ಶ್ರೀಮದ್ ಜಗದ್ಗುರು ಅಕ್ಕಲಕೋಟೆ ರೇವಣಸಿದ್ಧ ಶಿಕ್ಷಣ ಮಹಾಸ್ವಾಮೀಜಿಯವರ ದಿವ್ಯಚರಣಾರವಿಂದಲೂ ಕೂಡ ನನ್ನ ಕೋಟಿ ಕೋಟಿ ನಿರ್ದೊಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಎನ್ನ ಆರಾಧ್ಯ ಗುರುವರಾಗಿರ್ತಕ್ಕಂಥ ಅಕ್ಕಲಕೋಟೆ ಒಡೆಯರಾಗಿರ್ತಕ್ಕಂಥ 1008 ಜಗದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಚಿಕ್ಕ ರೇವಣಸಿದ್ಧ ಶಿವಶರಣ ಮಹಾಸ್ವಾಮೀಜಿಯವರ ದಿವ್ಯಚರಣಾರವಿಂದಲೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ ಶಿವಯೋಗಿ ಸಿದ್ದರಾಮೇಶ್ವರರ ದಿವ್ಯಚರಣಾರನ್ನು ಕೂಡ ವಂದಿಸುತ್ತಾ ಹಾಗೂ ವರದಾನಿ ದಾನೇಶ್ವರಿಯ ದಿವ್ಯಚರಣಾರನ್ನು ಕೂಡ ನಮಸ್ಕರಿಸುತ್ತಾ ಆನಂದ ಪಟ್ಟ ದೇವರಲ್ಲಿಯೂ ರೇವಣಸಿದ್ಧ ಪಟ್ಟ ದೇವರಲ್ಲಿಯೂ ವೀರಯ್ಯ ಪಟ್ಟ ದೇವರಲ್ಲಿಯೂ ಗಂಗಾಧರ ಪಟ್ಟ ದೇವರು ಕೂಡ ನಮಸ್ಕರಿಸುತ್ತಾ ಹಾಗೂ ಎಲ್ಲ ಭಜನ ಬಳಗಕ್ಕೂ ಹಾಗೂ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಹಳ್ಳಿಗಳಿಂದ ಎಲ್ಲ ಊರುಗಳಿಂದ ಬಂದಂಥ ಎಲ್ಲ ಶರಣಶರಣರಿಗೂ ಹಾಗೂ ಶ್ರೀರಾಮಲಿಂಗ ಚೌಡೇಶ್ವರಿ ಟ್ರಸ್ಟ್ ಕಮಿಟಿಯವರಿಗೂ ಹಾಗೂ ಹಿರಿಯರಿಗೂ ಸದ್ಭಕ್ತ ಮಂಡಳಿಗೂ ಎಲ್ಲ ಶರಣಶರಣೆಯರಿಗೂ ಮುದ್ದು ಬಾಲಕರಿಗೂ ನನ್ನ ಶರಣು ಶರಣಾರ್ಥಿಗಳು. ಯಥಾವತ್ತವಾಗಿ ಸಿದ್ಧಾರೂಢರ ಚರಿತ್ರೆಯನ್ನ ನೀವೆಲ್ಲ ಕೇಳ್ತಾ ಬಂದಿದ್ದೀರಿ. ಸಿದ್ಧಾರೂಢ ಮಹಾಸ್ವಾಮಿಗಳು ಹುಬ್ಬಳ್ಳಿಯೊಳಗ ವಾಸ ಮಾಡಿದ್ರು. ವಾಸ ಮಾಡಿದ ನಂತರ ಕೊನೆಯ ದಿನಗಳಾಗಿರ್ತಕ್ಕಂಥ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳಿದ್ರೆ 93 ವರ್ಷ ಆಗಿತ್ತು ಸಿದ್ಧಾರೂಢರಿಗೆ. 93 ವಯಸ್ಸು ಆದಾಗ ಆವಾಗ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರ, ಈಗ ನೀವು ಹಿರಿಯರಾದವ್ರು ತಾಯಿ ತಂದೆ ಆದವರು ನಿಮಗೆ ವಯಸ್ಸಾಯ್ತು ಅಂದ್ರೆ ನೀವೇನ್ ಮಾಡ್ತೀರಿ? ವಯಸ್ಸಾಯ್ತು ಅಂತಂದ್ರ ನಮ್ದು ಏನದ ಹೊಲ ಮನಿ ಎಲ್ಲ ಚೌಡೇಶ್ವರಿ ಗುಡಿಗೆ ಆಗ್ಲಂತೀರೇನು? ತಪ್ಪಿನ ಅನ್ನಂಗಿಲ್ಲ. ನೀವು ಯಾರಿಗಂತೀರಿ? ನನ್ನ ಮಗನಿಗೆ ಆಗ್ಲಿ ಅಂತೀರಿಲ್ಲ. ಹಂಗ ಸಿದ್ಧಾರೂಢ ಮಹಾಸ್ವಾಮಿಗಳಾದರೂ ಕೂಡ ಕೊನೆಗಳಿಗೆ ಆಗಿರ್ತಕ್ಕಂಥ 93 ವಯಸ್ಸು ಚಾಲು ಇತ್ತು ಸಿದ್ಧಾರೂಢರು. ಸಿದ್ಧಾರೂಢರ ಆಯುಷ್ಯ ಎಷ್ಟಿತ್ತು ಗೊತ್ತದ? 125 ವರ್ಷ ಇತ್ತು ಸಿದ್ಧಾರೂಢರ ಆಯುಷ್ಯ. ಆವಾಗ ಅವರು ಈ ಅಳಿ ಮೃತ್ಯು ಪತ್ರ ಬರೆಯುವಾಗ ವಯಸ್ಸು ಎಷ್ಟು ಅಂತ ಕೇಳಿದ್ರ 93 ವರ್ಷ. ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ 93 ವರ್ಷ ಆಗಿತ್ತು. ಆ ಎಳಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರ, ತಾವು ಸಿದ್ಧಾರೂಢರು ತಮ್ಮ ಮೃತ್ಯು ಪತ್ರವನ್ನ ಬರೆದ್ರು. ಮೃತ್ಯು ಪತ್ರ ಅಂತಂದ್ರೆ ಏನು ಅಂತ ಕೇಳಿದ್ರ, ಅಚಾನಕ್ ಇದು ಯಾ ಎಳಗಿದು ನೀರಾಮ್ಯಾಗಿನ ಗುಳ್ಳಿ ನಿಜವಿಲ್ಲ ಹರಿಯ ಅಂದಂಗ ಯಾವಾಗ ತುಪ್ಪತ್ತು ಹೊರದು ಹೋಗ್ತದ ಗೊತ್ತಾಗಂಗಿಲ್ಲ. ಅದಕ್ಕೆ ನಮ್ಮ ಚರಾಚರ ಆಸ್ತಿ ಗುರು ಪರಂಪರೆ ಶಿಷ್ಯ ಪರಂಪರೆಗೆ ಅನುಗುಣವಾಗಿ ಈ ಸಂಪೂರ್ಣ ಆಸ್ತಿಯನ್ನು ಗುರುನಾಥನಾಗಿರ್ತಕ್ಕಂಥ ನನ್ನ ಮಗನಾಗಿರ್ತಕ್ಕಂಥ ಶಿಷ್ಯನಾಗಿರ್ತಕ್ಕಂಥ ಗುರುನಾಥನಿಗೆ ಈ ಆಸ್ತಿಯನ್ನ ಮಾಡಬೇಕು ಅಂತ ಸಿದ್ಧಾರೂಢಪ್ಪನವರು ಮೃತ್ಯು ಪತ್ರ ಬರೆದ್ರು. ಆವಾಗ ತಾಯಿ ತಂದಿ ನಮ್ಮ ಮಕ್ಕಳ ಹೆಸರಲ್ಲೇ ಮಾಡಿದ್ರು ಅಂತಂದ್ರ ಆಸ್ತಿ ಮಕ್ಕಳಿಗೆ ಏನಾಗ್ತದ್ರಿ? ನಮ್ಮಪ್ಪ ನಮ್ಮ ಹೆಸರಲ್ಲೇ ಯಾಕೆ ಮಾಡ್ದ ಆಸ್ತಿ ಅಂತೀರೇನು? ನೀವು ಹಂಗಿಲ್ಲ. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಜೀವನ್ ತಿರುವಾಗಿ ಬಟ್ಟು ಒತ್ತಿಸ್ಕೊಂಡು ಕುತ್ತಿಗೆ ಹೊತ್ತು ಅಕಟ ಪೈಕಿ. ಹಂಗಲ್ಲ. ಅವರು ಲಾಸ್ಟ್ ಮೊಮೆಂಟಿಗೆ ನನ್ನ ಆಸ್ತಿ ನನ್ನ ಮಕ್ಕಳಿಗೆ ಹ್ಯಾಂಗಾಗ್ಲಿ ಅಂತ ಬರೀತಾರಲ್ಲ, ಹಂಗ ಸಿದ್ಧಾರೂಢಪ್ಪನವರು ನನ್ನ ಆಸ್ತಿ ಎಲ್ಲ ನನ್ನ ಮಗನಿಗಾಗ್ಲಿ ಅಂತ ಬರೆದ್ರ, ಆವಾಗ ಟ್ರಸ್ಟ್ ಕಮಿಟಿಯವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರ, ಸಿದ್ಧಾರೂಢಪ್ಪನವ್ರು ಮುಂದೆ ಬಂದು, ಯಪ್ಪ ಗುರುನಾಥ ಆಟ ಶಾಣೆ ಇಲ್ಲ, ನೀವು ಒಂದು ಮಾತು ನಮಗ ಕೇಳಬೇಕು ಅಂತಂದ್ರೆ ಲಕ್ಷದಾಗ ತಗೋರಿ. ಗುರುನಾಥ ಮಾಡಿದ ಯಾವಾಗಲೂ ಯೋಗ್ಯತೆನೇ ಇರ್ತದ, ಅಯೋಗ್ಯತೆ ಎಂದು ಇರಂಗಿಲ್ಲ. ಯಾವಾಗ ಇವರು ಟ್ರಸ್ಟಿಯವರು
ಒಂದ್ ಮಾತು ನೀವು ನಮಗ ಕೇಳ್ಬೇಕ್ರಿ ಅಪ್ಪ ಅಂತ ಅಂದಿದ್ದಕ್ಕೆ ಒಂದೇ ಒಂದು ಕಾರಣಕ್ಕಾಗಿ ಸಿದ್ಧಾರಪ್ಪನವ್ರು ಒಂದು ಮಾತಂದ್ರೆ ಏನಂತ ನೋಡ್ರಿಪ್ಪ, ಇಷ್ಟು ದಿನ ನಾನು ಏನ್ ಮಾಡ್ಕೊಂತ ಬಂದೀನಿ ಅದಕ್ಕೆಲ್ಲ ನೀವು ಒಕ್ಕೆ ಅಂದಿರಿ, ಇವತ್ತು ಯಾಕಂದಿರಿ ಯಾಕ ಅಂತ ಇವತ್ತು ಕೇಳಿದ್ರಲ್ಲ, ನನಗ ಸಾಕಪ್ಪ ಇನ್ನ ಅಂತ ಅವತ್ತ ನಿರ್ಣಯ ಮಾಡಿದ್ರು ನಾನು ಭೂಮಿ ಮ್ಯಾಲ ಇರಬಾರದು ಅಂತ. ಅದಕ್ಕೆ ಏನ್ ಮಾಡಿದ್ರು ಅಂತ ಕೇಳಿದ್ರ ಸಿದ್ಧಾರೂಢರು ಎಲ್ಲಾ ಭಕ್ತರನ್ನ ಕರೆಸಿ, ನೀವೆಲ್ಲ ಕುಂತಿರಲ್ಲ ಹಿಂಗೆಲ್ಲ ಭಕ್ತರನ್ನ ಕರೆಸಿದ್ರು. ಎಲ್ಲಾ ಭಕ್ತರು ಬಂದು ಕುಂತರು, ಹೇಳ್ತಾರ, ಯಪ್ಪ ನನ್ನ ಮಗನಿಗೆ ಕರೆಸ್ರು, ಗುರುನಾಥನ ಕರೆಸ್ರಿ, ನಾನೊಂದೆರಡು ಮಾತಾಡೋದಾವ ಅಂತ ಸಿದ್ಧಾರಪ್ಪನವ್ರು ಹೇಳಿದ್ರಂತ. ಆವಾಗ ಗುರುನಾಥ ಅವ್ರಿಗೆ ಕರ್ಲಿಕ್ಕ ಒಳ್ಳೆ ಒಂದು 100 ಜನ ಹೋದ್ರ ಖರೆ ಗುರುನಾಥ ಅವ್ರು ಬರ್ಲಿಲ್ಲ. ಪುನಃ ಮುಂದೆ ಒಂದು 4-5 ದಿವಸ ಕಳೆದ ನಂತರ ಸಿದ್ಧಾರಂತರ, ಯಾಕಪ್ಪ ಗುರುನಾಥ ನನ್ನ ಮಗ ಬಂದೇನು ಅಂತ ಕೇಳ್ತಾರ. ಆವಾಗ ಅವ್ರ ಮಂದಂತಾರ ಭಕ್ತರು, ಯಪ್ಪ ಇನ್ನೂ ಗುರುನಾಥ ಬಂದಿಲ್ರಿ. ಅಯ್ಯೋ ಇವ್ರು ನೀವು ಯಾರು ಹೋದ್ರು ಗುರುನಾಥ ಬರಲ್ಲೋ, ಅಕ್ಕಲಕೋಟೆ ಶರಣಪ್ಪಗೆ ಕಳಿಸ್ರಿ, ಅವ ಕರ್ಕೊಂಡು ಬರ್ತಾನ. ಗುರುನಾಥ ನನ್ನ ಕರ್ಕೊಂಡು ಬರುವಂತ ಶಕ್ತಿ ಯಾರಿಗೂ ಇಲ್ಲ, ಅಕ್ಕಲಕೋಟೆ ಶರಣರಿಗೆ ಮಾತ್ರ ಐತೋ, ಶರಣರಿಗೆ ಕಳಿಸ್ರಿಪ್ಪ, ಶರಣರಿಗೆ ಕಳಿಸ್ರಿ ಅಂತ ಹೇಳಿದಾಗ ಆವಾಗ ಅಕ್ಕಲಕೋಟೆ ಶರಣರಿಗೆ ಕರೆಸಿದ್ರಂತ. ಆವಾಗ ಸಿದ್ಧಾರ್ಥಂದ್ರಂತ, ಶರಣ ಗುರುನಾಥ ಹೋಗಿ ಕರ್ಕೊಂಡು ಬಾರಪ್ಪ, ನನ್ನ ಅಂತ ಕಾಲ ಬಂದ, ನನ್ನ ಮಗನಿಗೆ ಈ ಜೊತೆಯಲ್ಲಿ ಮಾತಾಡ್ಬೇಕಂತ ನನಗೆ ಆಸೆ ಆಗ್ಯದ. ನೀನು ಹೋಗಲಾರ್ದ ಯಾರು ಹೋಗಂತ ಬರಂಗಿಲ್ಲಪ್ಪ, ಯಾರು ಕರೆದ್ರು ಬರಲ್ಲ ಗುರುನಾಥ, ನೀ ಕರೆದ್ರೆ ಬರ್ತಾನ, ಹೋಗಪ್ಪ ಶರಣಪ್ಪ ಅಂತ ಸಿದ್ಧಾರಪ್ಪನವರು ದುಃಖ ಮನಸ್ಸಿನಿಂದ ಹೇಳಿದಾಗ, ಆಗಲಿ ಸದ್ಗುರುನಾಥ ಅಂತ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಅಕ್ಕಲಕೋಟೆ ಶರಣರು ಹೋದ್ರು. ಹೋಗ ತನಕ ಗುರುನಾಥ ಅವರು ಕುಂತಿದ್ರಂತ. ಗುರುನಾಥ ರೂಢರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರ ಅಕ್ಕಲಕೋಟೆ ಶರಣರು. ಆವಾಗ ಗುರುನಾಥ ಅವ್ರಂದ್ರಂತ, ಯಪ್ಪ ಮತ್ತೆ ಅಜ್ಜ ನೀ ಯಾಕೆ ನನಗೆ ನಮಸ್ಕಾರ ಮಾಡ್ತೀನಿ ಅಂತ, ಎಲ್ಲಿಲ್ಲ, ನನ್ನ ಮಾತು ನೀವು ನಡೆಸ್ಕೊಡ್ತೀನಂದ್ರೆ ನಾ ಹೇಳ್ತೇನೆ, ಇಲ್ಲ ಅಂತಂದ್ರೆ ನಾ ಹೇಳಂಗಿಲ್ಲ ಅಂದ್ರಂತ ಅಕ್ಕಲಕೋಟೆ ಶರಣರು. ಲಕ್ಷದ ತಗೋರಿ, ಗುರುನಾಥ ರೂಢರು ಇದ್ರು 12-13 ವರ್ಷನವರು, ಅಕ್ಕಲಕೋಟೆ ಶರಣರು ಇದ್ರು 85 ವರ್ಷನವರು. 85 ವರ್ಷನವರು ಗುರುನಾಥ ಅವ್ರಿಗೆ 12-13 ವರ್ಷ ಇದ್ದವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ, ಅಜ್ಜ ನೀನ್ ಯಾಕೆ ನಮಸ್ಕಾರ ಮಾಡ್ತೀಯ ಅಂತ ಕೇಳಿದಾಗ, ಇಲ್ಲ ನನ್ನ ಮಾತು ನಡೆಸ್ಕೊಡ್ತೀನಿ ಅಂದ್ರೆ ನಾ ಹೇಳ್ತೀನಿ, ಇಲ್ಲ ಅಂದ್ರೆ ಹೇಳಂಗಿಲ್ಲ ಅಂತ ಅಕ್ಕಲಕೋಟೆ ಶರಣರು ಹೇಳಿದ್ರಂತ. ಆವಾಗ ಏನದು ಯಾಕಾಗ್ಲ ಅಜ್ಜ ಅಂದಾಗ, ಅಪ್ಪ ಕರ್ಲಿಗತ್ತಾನ, ನಿನ್ನ ಜೊತೆಯಲ್ಲಿ 2 ಮಾತಾಡ್ಬೇಕಾಗ್ಯದ ಅಂತ ಶರಣರು ಹೇಳಿದಾಗ, ಯಾಕಾಗ್ಲಿ ಅಂತ ಗುರುನಾಥ ಅವ್ರನ್ನ ಕರ್ಕೊಂಡು ಬಂದ್ರು. ಸಿದ್ಧಾರಪ್ಪನವರು ಹಾಸಿಗೆ ಮೇಲೆ ಮನ್ಕೊಂಡಿದ್ರು. ಗುರುನಾಥಗೆ ನೋಡಿ, ಗುರುನಾಥ ಬಾ ಎಲ್ಲಿ ಅಂದ್ರಂತ. ಅಂದ ಕೂಡ್ಲೇನೆ ಆವಾಗ ಗುರುನಾಥ ಅವ್ರು ದರ 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 ಅಳ್ಳಕ್ಕೆ ಚಾಲು ಮಾಡಿದ್ರಂತ. ಅಳಬೇಡ ಓ ಅಳಬೇಡ, ಧೈರ್ಯ ಬಿಡಬೇಡ, ನಿನ್ನ ಹಿಂದ ಅಕ್ಕಲಕೋಟೆ ಶರಣಪ್ಪ ಇರ್ತಾನ, ಧೈರ್ಯ ಬಿಡಬೇಡ. ಯಪ್ಪ ನೀವು ಹೋದ್ರಿ ಅಂತಂದ್ರೆ ನಾವು ಹೆಂಗಿರಾರಿ ಅಂತ ಧಾರಾಕಾರವಾಗಿ ಕಣ್ಣಾನ ನೀರು ತೆಗೆದು ಅಳಲಿಕ್ಕೆ ಪ್ರಾರಂಭ ಮಾಡಿದ್ರಂತ. ಆ ಎಳೆಗೆ ಒಂದು ಮಾತಂದ್ರಂತ ಸಿದ್ಧಾರೂಢರು ಗುರುನಾಥ ಅವ್ರಿಗೆ, ಗುರುನಾಥ ನಾನು ಹೇಳೋದೊಂದು ಸ್ವಲ್ಪ ಕೇಳಪ್ಪ. ಜಗತ್ತಿನೊಳಗ ನಾನು ಮಾತನಾಡಿ ಕೆಟ್ಟೀನಿ, ನೀನು ಯಾವುದೇ ಕಾರಣಕ್ಕೂ ಮಾತಾಡಬೇಡ. ಎಷ್ಟೇ ತ್ರಾಸಾದ್ರೂ ಎಷ್ಟೇ ಕಷ್ಟವಾದ್ರೂ ನೀನು ಮಾತಾಡಬೇಡಪ್ಪ ಅಂತ ಹೇಳಿದಾಗ, ಆವಾಗ ಶಿಷ್ಯರಿಗೆ ಹೇಳಿದ್ರು, ಗುರುನಾಥನಿಗೆ ನಾನು ಅನುಗ್ರಹ ಮಾಡಬೇಕು, ಪೂಜಾಕ ಸಿದ್ಧತೆಯನ್ನು ಮಾಡ್ರಿ ಅಂತ ಹೇಳಿದ್ರಂತ. ಆವಾಗ ಪೂಜಾಕ ಸಿದ್ಧತೆ ಮಾಡಿದ್ರು. ಗುರುನಾಥ ರೂಢರಿಗೆ ಆಶೀರ್ವಾದ ಮಾಡುವಾಗ ಗೋವಿಂದ ಸ್ವಾಮಿ ಅಂತ ಹೇಳಿದ್ರು. ನೀವು ಹುಬ್ಬಳ್ಳಿಗೆ ಹೋದ್ರಿ ಅಂತಂದ್ರ ಸಿದ್ಧಾರ್ಥ ಮಠಕ್ಕೆ ಹೋಗಾಡಿಗೆ ಎಡಕಿನ ಬಾಜು ಒಂದು ಗೋವಿಂದ ಸ್ವಾಮಿ ಮಠ ಅಂತ ಹೇಳೈತಿ. ಆ ಗೋವಿಂದ ಸ್ವಾಮಿಗಳು ಸಿದ್ಧಾರೂಢರು ಗುರುನಾಥ ಅವ್ರಿಗೆ ಆಶೀರ್ವಾದ ಮಾಡುವಾಗ ಸುಮ್ಮನೆ ಜರ ಬಾಗಲಾಗ ಹಿಂಗ ಹಣಿಕ್ ಹಾಕಿ ನೋಡಿದ್ರಂತ. ಹಣಿಕ್ ಹಾಕಿ ನೋಡಿದ್ರ ಮುಂದ ಗೋವಿಂದ ಸ್ವಾಮಿಗ 12 ವರ್ಷ ಮಾತ್ರ ಬಂದಾಗಿದ್ದಂತ. 12 ವರ್ಷ ಮುಂದ ಗುರುನಾಥ ಅವ್ರಿಗೆ ಹೇಳಿದ್ರು, ನೋಡು ಗುರುನಾಥ,
ಯಾರನ್ನೂ ನಂಬಬೇಡ. ಎಲ್ಲ ಸ್ವಾರ್ಥಿ ಇರ್ತಾರ, ಸ್ವಾರ್ಥಕ್ಕಾಗಿ ನಿನ್ನನ್ನು ಹಾಳು ಮಾಡ್ತಾರ. ನಾನು ಮಾತಾಡಿ ಕೆಟ್ಟೇನೆ, ಯಾವುದೇ ಕಾರಣಕ್ಕೂ ನೀನು ಮಾತಾಡಬೇಡ ಅಂತ ಸಿದ್ಧಾರೂಢರು ಹೇಳಿ ಆಶೀರ್ವಾದ ಮಾಡಿದ್ರಂತ. ಆಶೀರ್ವಾದ ಮಾಡಿದ ಬಳಿಕ ಮುಂದ ಗುರುನಾಥಾರೂಢರು ಎಷ್ಟು ವರ್ಷ ಬದುಕಿದ್ರು ಅಂತ ಕೇಳಿದ್ರ 33 ವರ್ಷ. ಯಾಕಂತ ಕೇಳಿದ್ರ ಸಿದ್ಧಾರೂಢರ ಉಳಿದ ಆಯುಷ್ಯವನ್ನ ಗುರುನಾಥಾರೂಢರ ಕಳೆದು ದೇಹವನ್ನ ತ್ಯಜಿಸಿದ್ರಂತ. ಅಂತಹ ಮಹಾಪುರುಷ ಜಗದ್ಗುರು ಸಿದ್ಧಾರೂಢರ ಅದಾರ. ಅವರ ಲೀಲೆಯನ್ನ, ಚರಿತ್ರೆಯನ್ನ ನೀವೆಲ್ಲ ಕೇಳಿದಿರಿ. ಸಿದ್ಧಾರೂಢರಿಗೆ ಬಂದಂತ ಕಷ್ಟಗಳೇನು ನಮಗೆ ಬಂದಿಲ್ಲ, ಅವ್ರಿಗಿಂತಲೂ ಕಷ್ಟ ನಮಗೇನು ಬಂದಿಲ್ಲ. ಸಿದ್ಧಾರೂಢಪ್ಪನವರನ್ನ ನೆನೆಸ್ರಿ, ಧನ್ಯರಾಗ್ತೀರಿ. ಯಾಕಂದ್ರೆ ಸಿದ್ಧಾರೂಢಪ್ಪನ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದದ. ಬರೇ ನೀವು ಎಲ್ಲಿ ಬೇಕಾದಲ್ಲ ನೆನೆಸ್ರಿ, ಸಿದ್ಧಾರೂಢ ನೀನೇ ನೋಡಯ್ಯಪ್ಪ ಇಷ್ಟ ಅಂದ್ರಿ ಅಂದ್ರೆ ಸಾಕು, ಸಿದ್ಧಾರೂಢಪ್ಪ ಬಂದು ನಿಮಗೆ ಪ್ರತ್ಯಕ್ಷವಾಗಿ ರಕ್ಷಣೆ ಮಾಡ್ತಾನ. ಅದಕ್ಕಂತ ಸಿದ್ಧಾರೂಢಪ್ಪನ ಚರಿತ್ರೆಯನ್ನ ನೀವೆಲ್ಲ ಕೇಳ್ತಾ ಇದ್ದೀರಿ. ಆವಾಗಿನದು ಒಂದು ಮಾತಂದ್ರಂತ, ಯಪ್ಪ ಇಷ್ಟು ದಿವಸ ನಿಮ್ಮನ್ನೆಲ್ಲ ನೋಡಿ ದರ್ಶನ ಮಾಡಿ ನಾವು ಸಂತೋಷದಿಂದಿದ್ದೇವೆ ಗುರುನಾಥ, ನೀವು ಬಿಟ್ಟು ಹೋದ ಮ್ಯಾಲ ನಾವು ಹೆಂಗೆ ಇರಾರಿ ಅಂತ ಎಲ್ಲರೂ ಗಳಗಳ ಅಳಲಿಕ್ಕೆ ಪ್ರಾರಂಭ ಮಾಡಿದ್ರಂತ. ಅಳಬೇಡ್ರಿಪ್ಪ, ಅಳಬೇಡ್ರಿ, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿನೂ ಹೋಗಂಗಿಲ್ಲ, ನಾನು ಸದಾಕಾಲವಾಗಿ ನಿಮ್ಮ ಹೃದಯದಲ್ಲಿ ಇರ್ತೀನಿ ಅಂತ ಸಿದ್ಧಾರೂಢರು ಹೇಳಿದ್ರಂತ. ನಿಮಗ ವಿಶ್ವಾಸ ಬರಬೇಕು ಅಂತಂದ್ರ ನನ್ನ ಸಮಾಧಿ ಮ್ಯಾಲ ಯಾವಾಗ ನೀವು ನನ್ನ ಮೂರ್ತಿ ಕುಂಡ್ರಿಸ್ತೀರಿ, ನನ್ನ ಸಮಾಧಿ ಮ್ಯಾಲ ನೀವು ಯಾವಾಗ ಮೂರ್ತಿ ಕುಂಡ್ರಿಸ್ತೀರಿ, ಮೂರ್ತಿ ಕುಂತ ಒಳಗ ಮೂರ್ತಿಗೆ ಬೆವರು ಬಿಟ್ಟು ಅಂದ್ರ ಕಟ್ನೀರ್ ಬಿಟ್ಟು ಅಂತಂದ್ರ ಸಿದ್ಧಾರೂಢಪ್ಪ ಬಂದು ಮೂರ್ತಿ ಒಳಗ ಪ್ರವೇಶ ಆಗ್ಯಾನ ಅಂತ ತಿಳ್ಕೋರಿ ಅಂತ ಹೇಳಿದ್ರಂತ. ಸಿದ್ಧಾರೂಢಪ್ಪನವ್ರಿಗೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಬಳಿಕ 3 ಶಾಲು ಕೈದಿವತ್ತ ಕಟ್ನೀರ್ ಬಿಟ್ಟು 3 ಶಾಲ ಲಕ್ಷದಾಗುತ್ತದೆ. ಆ ಎಳೆಗೆ ಸಿದ್ಧಾರೂಢಪ್ಪನವ್ರು ಬಂದು ಆ ಮೂರ್ತಿಯೊಳಗ ಪ್ರವೇಶ ಆಗಿದಾರ. ಅದಕ್ಕೆ ಸಿದ್ಧಾರೂಢರು ಇನ್ನೂವರೆಗೂ ಜೀವಂತವಾಗಿ ಹುಬ್ಬಳ್ಳಿಯೊಳಗ ಅದಾರ. ಅದಕ್ಕಾಗಿ ಅಂತ ಸಂತ ಮಹಾತ್ಮರು ಸಿದ್ಧಾರೂಢರು ನಮ್ಮನ್ನು ಅಗಲಿ ಎಂದೂ ಹೋಗಿಲ್ಲ. ಅವ್ರು ಇನ್ನೂ ಅದಾರ. ನೀವು ಸಿದ್ಧಾರೂಢ ಚರಿತ್ರೆ ಓದೋರಿದ್ದೀರಿ, ಎಷ್ಟು ಚರಿತ್ರೆ ಅದಾವ. ಆ ಚರಿತ್ರೆಯೊಳಗ ಸಿದ್ಧಾರೂಢಪ್ಪ ಈ ಡೇಟಿಗೆ ದೇಹ ಬಿಟ್ಟಾನ ಅಂತ ಬರೆದಿಲ್ಲ, ಬರದೇ ಇಲ್ಲ. ಯಾಕೆ ಬರೆದಿಲ್ಲ ಅಂತಂದ್ರೆ ಸಿದ್ಧಾರೂಢಪ್ಪನವ್ರ ದೇಹವೇ ಬಿಟ್ಟಿಲ್ಲ, ಅವ್ರ ಶರೀರವನ್ನು ಬಿಟ್ಟಾರೆ ವಿನಃ ಚೈತನ್ಯ ಸ್ವರೂಪ ಆತ್ಮ ನಿಮ್ಮೆಲ್ಲರ ಹೃದಯದೊಳಗೈತಿ. ಅದಕ್ಕಾಗಿ ಸಿದ್ಧಾರೂಢಪ್ಪನವರು ದೇಹ ಬಿಟ್ಟಾರ ಈ ತಾರೀಕಿಗೆ ಅಂತ ಬರೆದಿಲ್ಲ. ಅದಕ್ಕಂಥ ಸಿದ್ಧಾರೂಢಪ್ಪನ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದದ. ನೀವೆಲ್ಲರೂ ಸಿದ್ಧಾರೂಢರ ಚರಿತ್ರೆಯನ್ನು ಕೇಳಿದ್ದೀರಿ. ಶಾಂತಿ ಇರಬೇಕು, ಸಮಾಧಾನ ಇರಬೇಕು, ಯಾವುದೇ ರೀತಿಯ ಜಾತಿ ಭೇದ ಭಾವನೆಗಳು ಇರಲಾರದೇನೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎನ್ನುವಂತಹ ಭಾವದಿಂದ ನಾವು ಹೋದೆವು ಅಂತಂದ್ರೆ ಜಗತ್ತಿನೊಳಗೆ ನಮಗಿಂತ ಶ್ರೇಷ್ಠ ಇನ್ನೊಬ್ಬರು ಯಾರೂ ಇಲ್ಲ. ಅದಕ್ಕಂತಹ ಸಿದ್ಧಾರೂಢರ ಚರಿತ್ರೆಯನ್ನ ನೀವೆಲ್ಲ ಕೇಳಿದ್ರಿ. ಯಾವುದೇ ಕಾರಣಕ್ಕೂ ಕೂಡ ಭೇದ ಭಾವ ಮಾಡಬೇಡ್ರಿ. ನೀವು ಮಗ್ಗಲ್ ಕರ್ಕೊಂಡ್ರಿ, ಇವ್ರು ಯಾವ ಜಾತಿಯವರು ಅಂತ ಕೇಳಬೇಡ್ರಿ. ಲಕ್ಷದಾಗುತ್ತೆ ಬರೀ. ಅವರು ಯಾವುದೇ ಜಾತಿಯವರ ಆಗಿರಲಿ, ಅವರೆಲ್ಲರೂ ನನ್ನವರು ಅನ್ನುವಂತ ಭಾವ ಇರಲಿ. ಬಸವಣ್ಣ ಏನಂದ, ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಎಂಥ ಮಾತು ಹೇಳಿದ ಬಸವಣ್ಣ, ಅಣ್ಣ ಬಸವಣ್ಣ. ಅದಕ್ಕ ನಾವೆಲ್ಲರೂ ಯಾರಿದ್ದೀವಿ ಅಂತ ಕೇಳಿದ್ರ, ನಾವೆಲ್ಲರೂ ಅಕ್ಕ ತಂಗಿಯರಿದ್ದೀವಿ, ತಾಯಿ ತಂಗಿಯರಿದ್ದೀವಿ, ಅಣ್ಣ ತಮ್ಮರು ಇದ್ದೀವಿ ಅಂತ ಹೇಳಿ ನಾವು ಭಾವನೆ ಮಾಡಿದೆವು ಅಂತಂದ್ರ ಜಗತ್ತಿನೊಳಗೆ ಯಾವುದೇ ಕಾರಣಕ್ಕೂ ಒಂದು ಜಾತಿ ಇರಂಗಿಲ್ಲ. ಒಂದೇ ಜಾತಿ ಉಳಿತದ, ಅದು ಮನುಷ್ಯತ್ವದ ಜಾತಿ. ಅದಕ್ಕೆ ನಾವೆಲ್ಲರೂ ಒಂದೇ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮದಲ್ಲಿ ಏನೋ ಒಂದೊಂದು ಅನಾನುಕೂಲ ಆಗಿರ್ತೈತಿ, ಯಾರೋ ಏನನ್ನ ಬೈದಿರ್ತಾರ, ಯಾರೂ ಮನಸ್ಸಿಗೆ ಹಚ್ಕೋಬೇಡ್ರಿ. ಆಮೇಲೆ ಏನದ, ಕೆಲವರಿಗೆ ಸತ್ಕಾರ ಮಾಡಿರ್ತಾರ, ಕೆಲವರಿಗೆ ಸತ್ಕಾರ ಮಾಡಿಲ್ಲ. ಇವತ್ತು ಹೆಣ್ಣು ಮಕ್ಕಳಿಗೆ ಉಡಿ ತುಂಬಿವಿ, ಗಂಡು ಮಕ್ಕಳಿಗೆ ನಿಮ್ಗೂ ಎಲ್ಲರಿಗೂ ಸತ್ಕಾರ ನಾ ಮಾಡ್ತೀನಿ ಅಂತೀರ. ನಾ ಮಾತಾಡುವಂಥದ್ದು ಎಲ್ಲರಿಗೂ ಕೇಳಿಸಗತ್ತದಿಲ್ರಿ? ಕೇಳಿಸಗತ್ತಂದ್ರೆ ಚಪ್ಪಾಳೆ ಹಾಕಿ. ನಾ ಎಲ್ಲರಿಗೆ ಸತ್ಕಾರ ಮಾಡ್ತೀನಿ ಇಲ್ಲಿಂದಾನೆ. ನನಗೆ ಸತ್ಕಾರ ಮಾಡಿಲ್ಲ, ನಿನ್ನ ಸತ್ಕಾರ ಮಾಡಿಲ್ಲ ಅನ್ನಬ್ಯಾಡ್ರಿ.
ನಾ ಹೇಳುವಂತ ನಿಮ್ಗೆಲ್ಲರಿಗೆ ಕಿವಿ ಶಬ್ದ ಬೀಳಗತ್ತಿತ್ತು ಅಂತಂದ್ರ ಓಸು ಮಂದಿಗೆ ಶಾಲ ಸತ್ಕಾರ್ಯ ಮಾಹಿತಿ ಮಾಡಾಕತ್ತೀನಿ ನಾ. ನಿಮಗೆಲ್ಲರಿಗೂ ಸನ್ಮಾನ ಆಗ್ತದ, ಯಾರು ತಪ್ಪು ತಿಳ್ಕೊಬಾರ್ದು. ನನಗೆ ಸನ್ಮಾನ ಮಾಡಿಲ್ಲ ಅಂತ ತಪ್ಪು ತಿಳಿಬೇಡ್ರಿ. ಇದೆಲ್ಲರೂ ನಿಮ್ಮದೇ ಕಾರ್ಯ ಅದ, ನಿಮ್ಮನಿದೇ ಕಾರ್ಯ ಅದ. ಅದರಾಗ ಅಪ್ಪಿದ್ದ ಮಗನ ಮದಿ ಮಾಡಿರ್ತಾನ, ನಂಗೆ ಆಯರೇನೆ ಮಾಡಿಲ್ಲ ಅಂದ್ರ ಮದಿ ಯಾರ್ದದ? ತನ್ನ ಮಗಂದೇ ಅದ. ತನ್ನ ಮಗನಿಗೆ ಅಪ್ಪ ಆಯರಿ ಮಾಡಿದಂದ್ರ ನಾಚಿಕೆ ಬರ್ತದಿಲ್ಲ? ಹಂಗ ಇದೆಲ್ಲ ಕಾರ್ಯಕ್ರಮ ನಿಮ್ಮದದ. ನಿಮಗೆಲ್ಲರಿಗೂ ಆನಂದ ಆಗುವಂಗ ನಿಮಗೆಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ದೀನಿ. ಆ ಸನ್ಮಾನ ಎಲ್ಲಿ ಯಾರಿಗಂತಂದ್ರ ಈ ಶಾಲನ್ನ ಈ ಮೈಕಿಗೆ ಹಚ್ತಾ ಇದ್ದೀವಿ. ಜಗದ್ಗುರು ಸಿದ್ಧಾರ್ಥ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀರಾಮಲಿಂಗ ಚೌಡೇಶ್ವರಿ ಮಹಾರಾಜ್ ಕಿ ಜೈ, ಶತಸ್ಥಲ ಬ್ರಹ್ಮಿ ಜೈ ಸಿದ್ದೇಶ್ವರ ಮಹಾಸ್ವಾಮೀಜಿ ಮಹಾರಾಜ್ ಕಿ ಜೈ. ಅಪ್ಪಾಜಿಯವರು ಬರಾಕತ್ತಿದಾರ. ಎಲ್ಲರೂ ಶಾಂತ ರೀತಿ ಇದ್ಕೊಂಡ್ರಿ. ನಾವು ಶಿವನಾಮ ನುಡಿಸ್ತೀವಿ, ನೀವು ಶಿವಾಯ ನಮ ಅನ್ಬೇಕು. ನಾವು ಹ್ಯಾಂಗ ಅಂತೀವಿ, ನೀವು ಹಂಗ ಅನ್ಬೇಕು. ಯಾಕಂತ ಹೇಳಿದ್ರೆ ಶಿವನಾಮದ್ರೊಳಗೆ ದೊಡ್ಡ ಶಕ್ತಿ ಇದ. ಶಿವಾಯ ನಮ ಓಂ, ಓಂ ಶಿವಾಯ ನಮ. ಮಹಾಪೂಜ್ಯರು ಅಂತಂದ್ರೆ ಅವರೊಂದು ಪ್ರಚಂಡವಾಗಿರುವಂತಹ ಪ್ರವಾಹ, ವಿಚಾರಗಳ ದಬದಬೆ. ವಿಚಾರಗಳ ದಬದಬೆ ಅಂತಂದ್ರೆ ಅದು ಜೋಗದ ಜಲಪಾತವಲ್ಲ. ವಿಚಾರಗಳ ದಬದಬೆ ಅಂತಂದ್ರೆ ಅದು ಜೋಗದ ಜಲಪಾತವಲ್ಲ, ಅದೊಂದು ಜಗದ ಜಲಪಾತ. ಜೋರಾಗಿ ಚಪ್ಪಾಳೆ ಆಗ್ತದೆ. ಜಗದ ಜಲಪಾತದಂತಿರುವಂತಹ ಶತಸ್ಥಲ ಬ್ರಹ್ಮಿ ಜಯಸಿದ್ದೇಶ್ವರ ಶಿವಾಜಿ ಅಪ್ಪನವರು ಮನಸ್ಸು ಹೂವಿನಂತೆ, ಮನಸ್ಸು ಹೂವಿನಂತೆ, ಮಾತು ಮಾತು ವಜ್ರದಂತೆ ಕಾಠಿಣ್ಯ. ನಮ್ಮ ಪಾಲಿಗೆ ಅವರೊಂದು ಕಂಠಾಭರಣ ಅಂತ ಮಹಾಪೂಜ್ಯರು ತಮ್ಮದೇ ಆಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಪಾದಸ್ಪರ್ಶವನ್ನ ಈ ಪವಿತ್ರವಾಗಿರ್ತಕ್ಕಂಥ ಭೂಮಿಗೆ ಬಂದಿದ್ದಾರೆ. ಆ ಅಪ್ಪನವರು ಶ್ರೀ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಪೂಜ್ಯರು ಗೌಡಗಾಂವ್ ಪೂಜ್ಯರಿಗೆ ಶಾಲು ಹೊದಿಸಿ ಶ್ರೀಫಲವನ್ನು ಕೊಟ್ಟು ಅಪ್ರೀಯವಾಗಿರ್ತಕ್ಕಂಥ ಪಾದಕಮಲಗಳಿಗೆ ಹಣೆ ಮಡೆದು ಪೂಜ್ಯರನ್ನ ಸತ್ಕರಿಸಬೇಕು ಅಂತ ಹೇಳ್ಬಿಟ್ಟು ಶ್ರೀ ರಾಮಲಿಂಗ ಚೌಡೇಶ್ವರಿಯ ಟ್ರಸ್ಟಿಯ ಎಲ್ಲ ಸದಸ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಪ್ಪಾಜಿಯವರಿಗೆ ವೇದಿಕೆಯ ಮೇಲೆ ಸತ್ಕಾರ ಸಮಾರಂಭ ನಡೀತಾ ಇದೆ. ಕಾರಣ ಎಲ್ಲರೂ ಆ ಪವಿತ್ರವಾಗಿರ್ತಕ್ಕಂಥ ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು. ಇದೇ ಈಗ ನಮ್ಮ ಬಂಧನ ನೋಡ ತಂಗಿ ಸಾಧು ಬಂಧನ ನೋಡನು, ಜಗತ್ತು ಉದ್ಧಾರ ಮಾಡುವಂತ ಸಾಧು ಬಂಧನ ನೋಡು, ಜಗತ್ತು ಉದ್ಧಾರ ಮಾಡುವಂತ ಸಾಧು ಬಂಧನ ನೋಡ ನೋಡ, ಬಂಧನ ನೋಡು ತಂಗಿ ಸಾಧು ಬಂಧನ ನೋಡ ನೋಡ, ಬಂಧನ ನೋಡ ತಂಗಿ ಸಾಧು ಬಂಧನ ನೋಡ ನೋಡ, ಇಲ್ಲೇ ಬಂಧನ ನೋಡ ನೋಡ, ಇಲ್ಲೇ ಬಂಧನ ನೋಡ ನೋಡ, ಬಂದೆ ಹಾರ ನೋಡ ನೋಡ, ಇಲ್ಲೇ ಹಾರ ನೋಡ ನೋಡ, ಎಡಕ ನೋಡು ಬಲಕ ನೋಡು, ನೋಡು ಬಲಕ ನೋಡು, ಹಿಂದ ನೋಡು ಮುಂದ ನೋಡು, ಹಿಂದ ನೋಡು ಮುಂದ ನೋಡು, ಒಳಗ ನೋಡು ಹೊರಗ ನೋಡು, ಹೊರಗ ನೋಡು ಹೊರಗ ನೋಡು, ಕೈಲಾಸ ಮಂಟಪದೊಳಗ ನೋಡು, ಕೈಲಾಸ ಮಂಟಪದೊಳಗ ನೋಡು, ಸಾಕ್ಷಾತ್ ಸಾಂಬರ ನೋಡ ನೋಡ, ಮಾಡುವಂತ ಸಾಧು ಬಂದರ ಡಾಕ್ಟರ್ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾರಾಜರಿಗೆ ಜಗತ್ತು ಉದ್ಧಾರ ಮಾಡುವಂತ ಸಾಧು ಬಂದರ ನೋಡು ನೋಡು, ಜಗತ್ತು ಉದ್ಧಾರ ಮಾಡುವಂತ ಸಾಧು ಬಂದರ ನೋಡು ನೋಡು, ನಮ್ಮಲ್ಲಿ ಕುಂತರ ನೋಡು ನೋಡು, ನಮ್ಮಲ್ಲಿ ಕುಂತರ ನೋಡು ನೋಡು, ಇಲ್ಲೇ ಕುಂತರ ನೋಡು ನೋಡು, ಇಲ್ಲೇ ಜಗದ್ಗುರು ಸಿದ್ಧಾರ್ಥ ಸ್ವಾಮಿ ಮಹಾರಾಜ್ ಕಿ ಜೈ, ಸಿದ್ದೇಶ್ವರ ಸ್ವಾಮಿ ಮಹಾರಾಜ್ ಕಿ ಸಮೋಲ್ಲೇಖನ ಬಿತ್ತಯೆ
सच्चिदानंद रूपाय शिवाय ब्रह्मणे नमः। यामाहुः सर्वलोकानां भक्तिं शास्त्रपारगाः तां धर्मचरणीं शंभो प्रणमामि परां शिवां। ಆರಾಧ್ಯ ಸದ್ಗುರುಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ಥಾನ ದೇವತೆಯಾದ ಚೌಡೇಶ್ವರಿ ಮಾತೆಯಲ್ಲಿಯೂ ಕೂಡ ನಮನಗಳನ್ನೇ ಸಮರ್ಪಿಸಿ ಚೌಡೇಶ್ವರಿ ಮಾತೆಯ ನೂತನ ನಿರ್ಮಾಣಗೊಂಡಿರ್ತಕ್ಕಂಥ ಗೋಪುರದ ಮೇಲೆ ಕಳಸಾರೋಹಣದ ಕಾರ್ಯಕ್ರಮದ ನಿಮಿತ್ತವಾಗಿ ಕಳೆದ ಸುಮಾರು ದಿನಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಸಿದ್ಧಾರೂಢರ ಪುರಾಣ ಕಳಸಾರೋಹಣ ಕಾರ್ಯಕ್ರಮ, ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ, ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಸಂಯೋಜನೆಯನ್ನು ಮಾಡಿಕೊಂಡು ಬಂದಿರುವ ರಾಮಲಿಂಗೇಶ್ವರ ಚೌಡೇಶ್ವರಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಪದಾಧಿಕಾರಿಗಳೇ, ನಿಮ್ಮೆಲ್ಲರಿಗೆ 17ನೇ ತಾರೀಕಿನಿಂದ ಹಿಡಿದುಕೊಂಡು ಇಲ್ಲಿವರೆಗೆ ಮಾರ್ಮಿಕವಾಗಿರ್ತಕ್ಕಂಥ ಸಾಹಿತ್ಯ, ಸಂಗೀತ ಹಾಗೂ ಅಧ್ಯಾತ್ಮದ ಲೋಕದಲ್ಲಿ ನಿಮ್ಮನ್ನ ಕರೆದುಕೊಂಡು ಹೋಗಿರುವ ಶ್ರೀ ಅಭಿನವ ರೇವಣ ಸಿದ್ದೇಶ್ವರ ಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಾತಿ ಗಣ್ಯಮಾನ್ಯ ವ್ಯಕ್ತಿಗಳೇ, ಆತ್ಮೀಯ ಸಂಗೀತ ಕಲಾ ಬಳಗವೇ, ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ ತಾಯಿ ಬಳಗವೇ, ಒಳಸಂಗ ಗ್ರಾಮದ ಮಹಾನುಭಾವಿಗಳೇ, ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶದಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಚೌಡೇಶ್ವರಿ ಮಾತೆಯ ಭಕ್ತ ಸಮೂಹವೇ, ಚೌಡೇಶ್ವರಿ ಮಾತೆಯ ಅರ್ಚಕರಾಗಿರ್ತಕ್ಕಂತಹ ಎಲ್ಲ ಅರ್ಚಕರೇ, ನವ ತರುಣರೇ, ಮುದ್ದು ಮಕ್ಕಳೇ, ಪತ್ರಕಾರ ಛಾಯಾಚಿತ್ರಕಾರ ಬಂಧುಗಳೇ, ನಿಮ್ಮೆಲ್ಲರ ಮನೋಮಂದಿರದಲ್ಲಿ ವಾಸವಾಗಿರ್ತಕ್ಕಂಥ ಪರಶಿವ ಚೈತನ್ಯ ಮೂರ್ತಿಗೆ ಶರಣು ಶರಣಾರ್ಥಿ. ಇವತ್ತು ಶುಕ್ರವಾರ ಐತಿಲ್ಲ? ಹೌದು, ಶುಕ್ರವಾರ ಐತಿ. ನನಗಿದೆಲ್ಲ ನೋಡಿ ಇಲ್ಲಿ ಬುಧವಾರ ಐತಿ ಅಂತ ಹಿಂಗೆ ಅನಿಸ್ಕೊಳ್ತ. ಎರಡು ಜಲ್ದಿ ನೆನಪಾತ್ ನಿಮಗೆ ನೋಡ್ರಿ. ಈ ಆನಂದ ನಿಮ್ಮ ಮನೆಯೊಳಗೆ ಸಿಗ್ತೈತೆ, ಸಮಾನವಾಗಿ ಈ ಆನಂದ ಸಿಗ್ತೈತೆ. ಎಲ್ಲರೂ ಏಕಕಾಲಕ್ಕನೇ ಆನಂದ ಪಡಿಬೇಕಂತಂದ್ರೆ ಯಾವುದಾದ್ರೂ ಜಾಗ ಇದ್ರೆ ಅವು ಮಠ ಮಂದಿರ. ಆ ಮಠ ಮಂದಿರಗಳ ನಡೆಯುವಂತ ಈ ರೀತಿಯಾಗಿರ್ತಕ್ಕಂಥ ಸತ್ಸಂಗ ಲೋಕದಲ್ಲಿ ಮಾತ್ರ ಎಟ್ ಎ ಟೈಮ್ ಏನಪ್ಪ ಅಂತ ಆನಂದ ಸಿಗಕ್ಕೆ ಸಾಧ್ಯತೆ ಹೊರತಾಗಿ ಮತ್ತೆ ಸಿಗಕ್ಕೆ ಸಾಧ್ಯ. ಎಂಥ ಚಂದ ಹೆಸರು ರೀ ಒಳಸಂಗದು ಅಂತ ಅನಿಸ್ತೈತೆ ನನಗೆ. ಭಾಳ ಸಲ ವಿಚಾರ ಮಾಡ್ತೀನಿ. ರೇವಣ ಸಿದ್ಧ ಸ್ವಾಮಿಗಳು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ಎಷ್ಟು ಚಂದ ಹೆಸರು ರೀ, ಎಷ್ಟು ಒಳ್ಳೆ ಹೆಸರ. ನನಗನ್ಸಿದ ಮಟ್ಟಿಗೆ ಕರ್ನಾಟಕ ತುಂಬಾ ತಿರುಗಾಡಿದೆ, ಒಳಸಂಗ ಅಂತನ್ನುವಂಥ ಊರ ಹೆಸರು ನನಗೆ ಎಲ್ಲಿ ಸಿಕ್ಕೇ ಇಲ್ಲ. ಸಂಘ ಎಷ್ಟು ಪ್ರಕಾರ ಅದಾವ ಅಂತಂದ್ರೆ ಬೇಕಾದಷ್ಟು ಹೇಳ್ಬೋದು. ಎಷ್ಟು ಪ್ರಕಾರ ಸಂಘ ರೀ, ನಮಗೇನು ಬೇಕಾಗೈತಿ ಅಷ್ಟ ಹೇಳ್ತೀವಿ ನಾವು. ಸಂಘ ಭಾಳ ಅದಾವಿಲ್ಲ, ಬೇಕಾದಷ್ಟು ಸಂಘ ಅದಾವ. ಅದರದೊಳಗೆ ಆಧ್ಯಾತ್ಮಿಕ ಲೋಕದೊಳಗೆ ಇನ್ನೊಂದು ಹೇಳ್ತಲ್ಲೋ ಅದು ಸಂಘ ಯಾವುದಂದ್ರೆ ಸತ್ಸಂಗ.
ಹಿಂದಿ ಒಳಗೆ ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ, ಏಕ್ ಘಡಿ आधी घड़ी आदि में पुनः आदि करे साधु सत्संग कटे कोटि अपराधी। कन्नड़ದಾಗ ಹೇಳಬೇಕಲ್ಲ ಮತ್ತೆ ನಿಮಗೆ ಏಕ ಘಡಿ ಒಂದು ಕೊಳಲಲ್ಲಿ ಬಾರಿಸ್ಬೇಕಂದ್ರೆ ಕಡ್ಲೆ ತಿನ್ಬೇಕಂತ ನಿಮ್ ಕೈ ಕಡ್ಲಿನ ಕೊಡ್ತು ಕೊಳಲು ಕೊಡ್ತು ಅಂದ್ರೆ ಕಡ್ಲಿ ತಿನ್ಕೋತ ಕೊಳಲು ಬಾರಿಸಂದ್ರ ಅದಕ್ಕೆ ಶ್ರೀಶೈಲ ಹಂಗಾಗ್ತೈತಿ ಕೊಳಲು ಬಾರಿಸೋದು ಕಡ್ಲಿ ತಿನ್ನೋದು ಹಂಗಾಗಂಗಿಲ್ಲ. ಯಾಕೆ ಹೇಳಕತ್ತೀನಿ ಅಂದ್ರೆ ಒಂದು ಕೇಳರಿಬೇಕು, ಒಂದು ನಾವರ ಕೇಳ್ಬೇಕು. ಅವ್ರು ಮಾತಾಡಿದ್ ನಾವರ ಕೇಳ್ಬೇಕು, ನಾವು ಮಾತಾಡಿದರೆ ನೀವೆಲ್ಲರೂ ಕೇಳ್ಬೇಕು. ಎರಡೂ ಟೈಮ್ ಆಗಂಗಿಲ್ಲ. ಪಾಪ ಭಾಳ ದಿವಸಕ್ಕೆ ಕರ್ಸಿರಿ ಎಂದಿಲ್ದ ಬಂದೀವಿ, ನನಗೂ ನೆನಪಾಗಬೇಕೈತಿ ಒಳಸನ ಬಗ್ಗೆ ಒತ್ತಾಯ ಮಾಡಿ ಕರ್ಕೊಂಡು ಬಂದಾರು. ನನಗೆ ಇನ್ನೂ ಏನಪ್ಪ ಒತ್ತಡ ಇತ್ತು. ಇದು ಅಂತ ಏಕ್ ಘಡಿ ಆದಿ ಘಡಿ ಆದಿ ಮೇ ಪುನಃ ಆದಿ. ಒಂದು ಗಳಿಗೆ ಆಗಲಿ ಸತ್ಸಂಗ ಮಾಡಿ, ಒಂದು ಗಳಿಗೆ ಆಗ್ಲಿಲ್ಲ, ಒಂದು ಗಳಿಗೆ ಅರ್ಧ ಗಳಿಗೆ ಆದ್ರೂ ಕೂಡ ಸತ್ಸಂಗ ಮಾಡ್ರಿ. ಅರ್ಧ ಗಳಿಗೆನೂ ಆಗ್ಲಿಲ್ಲ, ಮತ್ತರ್ಥ ಮಾಡಿರಿ ಅದ್ರೊಳಗೆ. ಏಕ ಘಡಿ ಅಂದ್ರೆ ಒಂದು ಗಳಿಗೆ, ಆದಿ ಘಡಿ ಅಂದ್ರೆ ಅರ್ಧ ಗಳಿಗೆ, ಆದಿ ಮೇ ಪುನಃ ಆದಿ ಅರ್ಧ ಗಳಿಗೆನೂ ಆಗ್ಲಿಲ್ಲ ಅಂದ್ರೆ ಆದಿ ಮೇ ಪುನಃ ಆದಿ ಅರ್ಧದೊಳಗೆ ಮತ್ತರ್ಥ ಗಳಿಗೆ ಆದಿ. ಕರೆ ಸಾಧು ಸತ್ಸಂಗ ಅರ್ಧ ಗಳಿಗೆ ಒಳಗೆ ಮತ್ತರ್ಥ ಗಳಿಗೆ ಯಾರು ಸಾಧು ಸಂತರ ಶರಣರ ಸಂಘ ಮಾಡ್ತಾರ ಕಟೆ ಕೋಟಿ ಅಪರಾಧಿ, ಕೋಟಿ ಕೋಟಿ ಅಪರಾಧ ಕ್ಷಮೆ ಆಗ್ತಾವಂತ ಅದ್ರ ಸಲುವಾಗಿ ಸತ್ಸಂಗ ಮಾಡ್ಬೇಕಂತ ಹೇಳ್ತಾರೆ. ಕೋಟಿ ಕೋಟಿ ಅಪರಾಧ ಕ್ಷಮೆ ಆಗ್ತಾವ. ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಆತ್ಮಲಾಭ ಜೀವನ್ ಮುಕ್ತಿ. ಮನುಷ್ಯ ಹುಟ್ಟಿದಾನೆ ಅಂತಂದ್ರೆ ಶಾಶ್ವತ ಅಲ್ಲ, ಒಂದಿಲ್ಲ ಒಂದು ದಿವಸ ಈ ಜಗತ್ತ ನಮ್ಮೆಲ್ಲರಿಗೂ ಕೂಡ ಬಿಟ್ಟು ಹೋಗುವುದು. ಹೌದಾ? ಬಿಟ್ಟೆ ಹೋಗಂಗಿಲ್ಲ ಅಂದ್ರೆ ಜ್ವಾಳ ಬಿತ್ತ ನೋಡಿರಲಿಲ್ಲ ರೈತರು, ಆ ಜ್ವಾಳಕ್ಕೆ ಆ ದಂಟಿಗೆ 5 ಬೇರೆ ಇರ್ತಾವ ನೋಡ್ರಿ. ಹಿಂಗೆ ನೀವು ಶಾಂತ ಕುಂತಿರಲ್ಲ, ನಾ ಇನ್ನೂ 5 ನಿಮಿಷ ಕೊಡ್ತೀನಿ ನಿಮ್ಮ ಟೈಮ್. ಜ್ವಾಳದ ದಂಟಿಗೂ ಕೂಡ ಎಷ್ಟು ಬೇರೆ ಇರ್ತಾವ? 5 ಬೇರೆ ಇರ್ತಾವ. ಮಕ್ಕಳದೊಳಗೆ 4, ಮಧ್ಯದೊಳಗೆ 1. ನೀವು ಬೇಕಾದ್ರೆ ನೋಡ್ರಿ, 4 ಬೇರೆ ಅಥವಾ 5 ಬೇರೆ ನೀರು ಉಣಿಸಿರ್ತೀರಿ. ಹೌದಾ? ಕಿತ್ತಲ್ಕ್ ಹೋದ್ರೆ ಕಿತ್ತಂಗಿಲ್ಲ. ಯಾಕೆ? ಇದು ಎಷ್ಟು ಜಾಗದಲ್ಲ ಅದು ನಂದಿ ಅಂತ ಹಿಡ್ಕೊಂಡು ಕೂತಿರ್ತದೆ. ಸ್ವಲ್ಪ ವಿಚಾರ ಮಾಡಿದ್ರೆ ಇದು ಎಷ್ಟು ಜಾಗ ಹಿಡ್ದೀನಿ ಅದು ನಂದಿ ಅಂತೇಳಿ ಅದು ಅಡ್ ಜಾಗ ನಂದು ಅಂತೇಳಿ ಬಿಡ್ಲಿಕ್ಕೆ ತಯಾರಂಗಿಲ್ಲ. ಒಕ್ಕಲಿಗೆ ಕಿತ್ತಕ್ಕೆ ಬರಲಿಲ್ಲ ಅಂತ ಬಿಡು, ಹುಡುಗಿ ತೊಗೊಂಡ್ರೆ ನಿನಗೆ ಕಟ್ಟು ಮಾಡ್ತೀನಿ. ಇದರ ಅರ್ಥ ಬಿಡಂಗಿಲ್ಲ ಅಂದ್ರೂ ಕೂಡ ಬಿಡಿಸಿ ಕಳ್ತಾನೆ. ಹಾಗ ನಾವು ನಿಮಗೆಲ್ಲ ಒಂದಿಲ್ಲ ಒಂದು ದಿವಸ ಬಾರಿಸ್ತೀವಿ. ಸುಮ್ಮನೆ ನಿಮ್ಗೆ ವಿನೋದ ಮಾಡಬೇಕು. ಯಾಕೆ ಭಾಳ ತಾನೆ ರೇಣುಶ್ರೀ ಸ್ವಾಮಿಗಳು ಎಷ್ಟು ತಾನೆ ತೊಗೊಂಡ್ಬರ್ತಾ ಹೋಗ್ತೀವಿ. ಒಂದಿಲ್ಲ ಒಂದು ದಿವಸ ಬಿಟ್ಟು ಹೋಗ್ಬೇಕು, ಬಿಡ್ಲೇಬೇಕು. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ ಸತ್ಸಂಗತ್ವೇ. ಸಂತ ಸಂಘ ಆದ್ರೆ ನಿಸ್ಸಂಗತ್ವಂ. ದುಸ್ಸಂಗದಿಂದ ದೂರ ಆಗ್ತಾ ಇದ್ದಾನೆ ಸತ್ಸಂಗ ಮಾಡಿದ್ರು. ಸತ್ಸಂಗತ್ವೇ ನಿಸ್ಸಂಗತ್ವಂ. ನಿಸ್ಸಂಗತ್ವೇ ದುಸ್ಸಂಗದಿಂದ ದೂರ ಆದಂದ್ರೆ
ಸಂತರ ಸಂಘ ಆತು ಅಂತಂದ್ರ ಮೋಹ ಬಹಳ ಕೆಟ್ಟ. ಯಾರಿಗೆ ಬಿಟ್ಟಿದ್ದಲ್ಲ, ನಮಗೂ ಒಳಸಂಗದಾಗ ಬಂದ ವಿಚಾರ ಭಾಳ ಬರಾಕತ್ತೆ. ಮಾತಾಡ್ತಾ ಇಟ್ಟು ಟೆನ್ಷನ್ ಕರ್ಕೊಂಡು ಬಂದು ಚೌಡಪ್ಪ, ಭಾಳ ಒತ್ತಡದಾಗ ಕರ್ಕೊಂಡು ಬಂದ್ರಿ ನಮ್ಮ ಚೌಡಪ್ಪ. ಹೌದಾ? ಒಂದು ಆನಂದ ಮಾತು ಹೇಳ್ತೀನಿ. ಆ ಟೆನ್ಷನ್ದಿಂದ ನಿಮಗೆಲ್ಲ ನೋಡಿ ಒಳಸಂದ ಬಂದ ನಂತರ ಟೆನ್ಷನ್ ಮುಕ್ತ ಆದ್ಮೇಲೆ ಅಂತ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ. ಮೋಹ ಈ ಭಾಷೆ ಬಹಳ ಬಹಳ ಸೂಕ್ಷ್ಮ, ಇದರಿಂದ ದೂರ ಆಗ್ತದೆ. ನಿರ್ಮೋಹತ್ವೇ ನಿಶ್ಚಲ ತತ್ವ. ಒಂದು ನಿಶ್ಚಿತವಾಗಿರ್ತಕ್ಕಂಥ ಹಂತಕ್ಕೆ ಬರ್ತಾನೆ ಮನುಷ್ಯ. ಸತ್ಸಂಗ ಮಾಡುವ ಕಾರಣದಿಂದ ನಿಶ್ಚಿತವಾಗಿರ್ತಕ್ಕಂಥ ಒಂದು ಹಂತಕ್ಕೆ ಬರ್ತಾನೆ. ನಿಶ್ಚಲ ತತ್ವ. ಯಾವಾಗ ನಿಶ್ಚಲತ ಬರ್ತೈತಿ ಭಾವ, ನಾನು ನನ್ನ ದೇಹ ಶಾಶ್ವತ ಅಲ್ಲ, ಆತ್ಮ ಮಾತ್ರ ಶಾಶ್ವತ ಐತಿ. ಈಗಲೂ ಇತ್ತು, ಹಿಂದನೂ ಇತ್ತು, ಈಗ ಇದೆ, ಮುಂದನೂ ಕೂಡ ಇರ್ತೈತಿ. ಅಜರ ಅಮರ. ಇದು ನೀರಿನೊಳಗೆ ಹಾಕಿದ್ರ ಕರಗಂಗಿಲ್ಲ, ಬೆಂಕಿಯೊಳಗೆ ಹಾಕಿದ್ರ ಸುಡುವಂಗಿಲ್ಲ. ಹೌದಾ? ಕರಗಸು ತುಂಡು ಕೊಯ್ಯಕ್ಕೆ ಹೋದ್ರ ಕೊಯ್ಯಂಗಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಆತ್ಮ ಇದು. ಈ ಆತ್ಮ ಶಾಶ್ವತವಾಗಿರ್ತಕ್ಕಂಥದ್ದು, ಅಜರ ಅಮರಾಗಿರ್ತಕ್ಕಂಥದ್ದು. ಯಾವಾಗ ನಿಶ್ಚಲ ತತ್ವ ಬರ್ತೈತಿ, ನಾನು ಆತ್ಮ ಇದ್ದಿರ್ತಕ್ಕಂಥವನು ಜೀವನಲ್ಲ, ನಿಜವಾಗಿ ನಾನು ಶಿವನ ಸಂಭೂತನಾಗಿರ್ತಕ್ಕಂಥವನು, ನನ್ನಲ್ಲಿದ್ದಿರ್ತಕ್ಕಂಥ ಆತ್ಮ ಪರಮಾತ್ಮನ ಒಂದು ಅಂಶ. ಇದು ಯಾವಾಗ ಅರ್ಥ ಆಗ್ತೈತಿ, ಆವಾಗ ಜೀವನ್ ಮುಕ್ತಿ ಅಂತ ಕರ್ಕೊಂಡು ಬರ್ತಾರೆ. ಈ ಜೀವನ್ ಮುಕ್ತಿ ಸಲುವಾಗಿನೂ ಕೂಡ ಸತ್ಸಂಗ ಬಹಳ ಮಹತ್ವದ ಅಂತ ಚಿಂತಕರು ಅಂತ ಹೇಳ್ಕೊಂಡು ಬರ್ತಾರೆ. ನಮಗೆಲ್ಲರಿಗೂ ಕೂಡ ಒಂದು ಸಲ ಮುಕ್ತ ಆಗಬೇಕಾಗಿದೆ. ಆ ಮುಕ್ತಿಯ ಮಾರ್ಗ ಯಾವುದು ಅಂತಂದ್ರೆ ಸತ್ಸಂಗ. ಅದಕ್ಕನ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಎಷ್ಟು ಚಂದ ಹೆಸರು ಐತಪ್ಪ ಒಳಸಂಗದ ಹೆಸರ. ಸಂಘ, ಸತ್ಸಂಗ ಅಂದ್ರೆ ಸಾಧು ಸಂತರ ಗುರುಗಳ ಸಂಘ ಮಾಡೋದು, ಸಂತರ ಸಂಘ ಮಾಡೋದು, ಸತ್ಸಂಗ ಮಾಡೋದು. ಅದಕ್ಕನ ಹಿಂದಿನವರು ಯಾರು ಹೆಸರಿಟ್ಟರು ಗೊತ್ತಿಲ್ಲ. ಆ ಸಂತ ಸಂಘ ಅನ್ನೋದು ಬದಲಿನ ಏನು ಬಂತು ಅಂದ್ರೆ ಒಳಸಂಗ, ಅಂದ್ರೆ ಒಳ್ಳೆಯವರ ಸಂಘ, ಒಳಸಂಗ. ಎಂಥ ದೊಡ್ಡ ಹೆಸರು. ದಿನಾಲು ಹೋಗ್ತೀನಿ, ದಿನಾಲು ಬರ್ತೀನಿ, ಸುಮ್ಮನೆ ನೆನೆಸ್ಕೊಂತೀನಿ ಒಳಸಂಗ 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 ಅಂದ್ರೆ ಇಲ್ಲಿ ಇದ್ದವ್ರೆಲ್ಲರೂ ಕೂಡ ಒಳ್ಳೆಯವರು. ಒಳ್ಳೆಯವರು ಮೊದಲು ಸಂಘ ಮಾಡ್ಯಾರಂತ ತಿಳ್ಕೊಂಡ ಈಗಲೂ ಕೂಡ ಆ ಹೆಸರು ಶಾಶ್ವತವಾಗಿ ಉಳಿದೈತಿ. ಅಂಥ ಊರಿನವ್ರು ನೀವು. ಎಷ್ಟು ದೊಡ್ಡ ಹೆಸರು. ಈ ಹೆಸರು ಹಿಂಗೆ ಕಾಪಾಡ್ಕೊಂಡು ಹೋಗ್ತೀರಿ ಅನ್ನುವಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋದ್ರ ಜೊತೆಗೆ ಕಾರ್ಯಕ್ರಮ ಏನಿತ್ರಿ, ಕಳಸಾರೋಹಣ. ಬರೋಬ್ಬರಿ ಐತಿಲ್ಲ? ಕರೆಕ್ಟ್ ಐತಿ? ನಿಮ್ಮ ಕೈಯೊಳಗೆ ಅಮ್ಮ ಹಿಡ್ಕೊಂಡು ಅಮ್ಮ ಏನೈತಿದು? ಇಲ್ಲ ಹೇಳಮ್ಮ, ಹೇಳಮ್ಮ, ಧೈರ್ಯವಾಗಿ ಹೇಳ. ಏನೈತಿದ ಅಮ್ಮ? ಏನೈತಿದ? ಮೊಬೈಲ್. ಮೊಬೈಲ್ ಎಲ್ಲರ ಕಡೆ ಅದಾವಿಲ್ಲ? ಎಲ್ಲರೂ ಆಪರೇಟ್ ಮಾಡ್ತಿರಿಲ್ಲ? ಈ ಮೊಬೈಲ್ ಆಪರೇಟ್ ಆಗಿರ್ಬೇಕಾದ್ರೆ ನಾನು ನಿಮ್ಮ ಅಧ್ಯಕ್ಷಗೆ ಏನಪ್ಪ ಅಂತ ಫೋನ್ ಹಚ್ಬೇಕಂತೀನಿ ಅಂತ ತಿಳ್ಕೊಳ್ರಿ. ನನ್ನಲ್ಲಿ ಇದ್ದಿರ್ತಕ್ಕಂಥ ಮೊಬೈಲ್ ತೊಗೊಂಡು ನಂಬರ್ ಆಪರೇಟ್ ಮಾಡ್ತೀನಿ. ಅದು ಡೈರೆಕ್ಟ್ ಹೋಗ್ತೈತೋ ಅಥವಾ ಮತ್ತೆ ಎಲ್ಲಿ ಹೋಗ್ತೈತಿ, ಏನು ಗುರ್ತೈತೆ ನಿಮಗೆ? ಅದೆಲ್ಲಿ ಹೋಗ್ತೈತಿ ಅಂತ ಕೇಳಿದ್ರೆ, ನಾನು ಆಪ್ರೇಟ್ ಮಾಡಿದ ನಂತರ ನೀವು ಆಪ್ರೇಟ್ ಮಾಡಿದ್ರೆ ಯಾರಿಗಾರೆ ಹಚ್ಬೇಕಂತ ಕೇಳಿದ್ರೆ ಆ ನಂಬರ್ ಆಪ್ರೇಟ್ ಮಾಡಿದ್ರೆ ಅದು ಡೈರೆಕ್ಟ್ ಅವನಿಗೆ ಹೋಗಂಗಿಲ್ಲ, ಮೊದಲು ಹೋಗ್ತೈತಿ. ಹೇಳ್ಬೇಟ? ಓಕೆ, ಎಸ್ ಎಸ್. ಸೆಟ್ಲೈಟ್. ಓಕೆ, ಹಾಂ. ಅದು ಹೋಗೋದು ಎಲ್ಲಿ? ಮ್ಯಾಗೇನು ಸೆಟ್ಲೈಟ್ ಬಿಟ್ಟಲ್ಲ, ಅಲ್ಲಿ ಹೋಗ್ತೈತಿ. ಹೌದಾ? ಆ ಸೆಟ್ಲೈಟ್ ಇಂದ ಡೈರೆಕ್ಟ್ ಬರ್ತೈತೇನು? ಇಲ್ಲ. ಇನ್ನೊಂದೇನೈತಿ?
ಹಾಂ ಓಕೆ ಕರೆಕ್ಟ್. ಹಾಂ ಹಾಂ ಯಾರು ಹೇಳಿದ್ರಿ ಫಸ್ಟು? ಯಾರು ಹೇಳಿದ್ರಿ? ಓ ನೋಡ್ರಿ, ಅವ್ರೇನು ವಿದ್ಯಾರ್ಥಿ ಅಲ್ಲ, ಮನೆ ಕೆಲಸ ಮಾಡೋಕ್ಕೆ. ಅಮ್ಮ ಟವರ್ ಹೇಳಿದಲ್ಲ, ನಿಶ್ಚಿತ್ ನೀನು ಸಲುವಾಗಿ ಎಪ್ಪತ್ತು ಒಂದು ಚಪ್ಪಾಳೆ. ಪಾಪ ನೋಡ್ರಿ ಎಷ್ಟು ಅಭಿಮಾನ ಬರುತ್ತೆ. ನಾವು ಪ್ರೋತ್ಸಾಹ ಮಾಡಬೇಕು, ಎಲ್ಲ ತಾಯಿ ಬಳಗಕ್ಕೆ ನಾನು ನಿಜವಾಗಿ ನಿಮ್ಮೆಲ್ಲರಿಗೂ ಆಹ್ವಾನ ಮಾಡ್ತೀನಿ. ನೀವು ಮನೆಯೊಳಗಿದ್ದಿರ್ತಕ್ಕಂಥ ಎಲ್ಲ ಏನು ಗಣಮಕ್ಕಳದಿರಿ, ನಮ್ಮ ಮನೆಯೊಳಗೆ ಶಾಂತಿ ಇರಬೇಕಾದ್ರೆ, ನಮ್ಮ ಮನೆಯೊಳಗೆ ಲಕ್ಷ್ಮಿ ಯಾವಾಗಲೂ ನಕ್ಕ ನಲದ ಕುಣದ ಇರಬೇಕು ಅಂತಂದ್ರೆ, ನಮ್ಮ ಮನೆಯೊಳಗೆ ಯಾವಾಗಲೂ ಕೂಡ ಸುಗಂಧವಾಗಿ ಏನಪ್ಪ ಅಂತಂದ್ರೆ ವಾತಾವರಣ ಇರಬೇಕಾದ್ರೆ, ಹೌದಾ, ಮನೆಯೊಳಗೆ ಇದ್ದಿರ್ತಕ್ಕಂಥ ಮಡವಿ ಬಗ್ಗೆ ಯಾರು ಗೌರವ ಕೊಡ್ತಾರೆ, ಖಂಡಿತವಾಗಿ ಅವ್ರ ಮನೆ ಏನಪ್ಪ ಆನಂದದೊಳಗೆ ಅಂತ ಕರೀತಾರೆ. ಆ ಸೆಟ್ಲೈಟ್ ಹೋಗಿರ್ತಕ್ಕಂಥದ್ದು ಡೈರೆಕ್ಟ್ ಇವ್ರಿಗೆ ಬರೋದಿಲ್ಲ. ಎಲ್ಲಿ ಹೋಗ್ತೈತಿ? ಟವರಿಗೆ ಹೋಗ್ತೈತಿ. ಟವರ್ ಹೋದ ನಂತರ ಅವಾಗ ರಿಂಗ್ ಆಗ್ತೈತಿ. ಅಧ್ಯಕ್ಷರು ಹಲೋ ನೋಡ್ರಿ ಹೆಂಗ್ ಬರ್ತಾರೆ, ಹಲೋ, ಹೌದಾ, ಅವಾಗ ಹಲೋ ಅನ್ನೋದು ನೀವು ಹೇಗಿದ್ದೆ ಅದು ಮುಂದಿನ ಮಾತು. ಇದರ ಅರ್ಥ ಮೊಬೈಲ್ ಟು ಮೊಬೈಲ್ ಕನೆಕ್ಷನ್ ಆಗಬೇಕಾದ್ರೂ ಕೂಡ ಸೆಟ್ಲೈಟ್ ಇರಲಾರ್ದೆ, ಟವರ್ ಇರಲಾರ್ದೆ ಇದು ಕನೆಕ್ಷನ್ ಆಗಕ್ಕೆ ಸಾಧ್ಯತೆ ಇಲ್ಲ. ಹಾಗೇನೆ ನಮ್ಮ ಹಿರಿಯರು, ನಮ್ಮ ಮೊದಲಿನ ಪೂರ್ವರು, ನಮ್ಮ ಮೊದಲಿನ ಏನಪ್ಪತ್ತು ಪೂರ್ವಜರು, ನಮ್ಮ ಮೊದಲಿನ ಇದ್ದಿರ್ತಕ್ಕಂಥ ತಪಸ್ವಿಗಳು, ನಮ್ಮ ಮೊದಲಿನ ಇರ್ತಕ್ಕಂಥ ಋಷಿ ಮುನಿಗಳು, ನಮ್ಮ ಮೊದಲಿನ ಆಚಾರ್ಯ ಗುರು ವರ್ಯರು ಏನು ಕಂಡು ಹಿಡಿದ್ರು ಅಂತ ಕೇಳಿದರೆ, ಮಂದಿರ ಸ್ಥಾಪನೆ ಮಾಡೋದು, ಮಂದಿರಕ್ಕೆ ಏನಪ್ಪ ಅಂತಂದ್ರೆ ಶಿಖರ ಕಟ್ಟೋದು, ಶಿಖರದ ಮ್ಯಾಗ ಏನಪ್ಪ ಅಂತ ಕಳಸ ಇಡೋದು. ಯಾವ ಭಕ್ತ ಮಂದಿರ ಒಳಗೆ ಹೋಗಿ ಗಂಟೆ ಬಾರಿಸಿ ಚೌಡಮ್ಮನ ಎದುರಿಗೆ ಅಥವಾ ಶಂಕರಲಿಂಗ ದೇವಸ್ಥಾನದ ಒಳಗೆ ಹೋಗಿ ಪ್ರಾರ್ಥನಾ ಮಾಡ್ತಾನೋ, ಆ ಪ್ರಾರ್ಥನಾ ಆ ಕಳಸದ ರೂಪದಲ್ಲಿ ಇದ್ದಿರ್ತಕ್ಕಂಥ ಏನು ಟವರ್ ಐತಿ, ಆ ಟವರ್ ಮುಖಾಂತರವಾಗಿ ಸೆಟ್ಲೈಟ್ ಮ್ಯಾಗಿ ನಿಂತಿರ್ತಕ್ಕಂಥ ಸೆಟ್ಲೈಟ್ ನಾವು ಏನಂತೀವಿ, ಅದುವೇ ಆ ನಿರ್ಗುಣ, ನಿರಾಕಾರ, ನಿರಾಲಂಬ, ನಿಷ್ಪ್ರಪಂಚಕನಾಗಿರ್ತಕ್ಕಂಥ ಆ ಭಗವಂತನಿಗೆ ನಿಮ್ಮ ವಯಸ್ಸು ಹೋಗಿ ಮುಡ್ತೈತಿ. ಅದು ತಗೊಂಡು ಹೋಗೋರು ಯಾರು ಅಂತ ಕೇಳಿದ್ರೆ ಅದು ಕಳಸ. ಅದ್ರ ಸಲುವಾಗಿ ಗುಡಿ ಮ್ಯಾಗ ಏನಪ್ಪಂತ ಕಳಸಾರೋಹಣ ಮಾಡಬೇಕಂತ ಅಂತಹ ಕಳಸಾರೋಹಣ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನೀವೆಲ್ಲ ನಡೆಸ್ಕೊಂಡು ಬಂದಿದ್ದೀರಿ. ಭಾಳ ಸುಂದರವಾಗಿರ್ತಕ್ಕಂತಹ ಕಾರ್ಯಕ್ರಮ. ಮತ್ತಷ್ಟು ಏನಪ್ಪ ಅಂತ ಭವಿಷ್ಯ ಕಾಲದೊಳಗೆ ಈ ವೈಭವ ಬೆಳೀತಾ ಇರಲಿ ಅಂತನ್ನುವಂಥ ಆಶೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ, ಸಣ್ಣವರಿದ್ದಾಗ ಕೂಡ ನಾವು ಬಾಳಭಟ್ಲ ನೋಡಿ, ನಿಜವಾಗಿ ಕೂಡ ಬಾಳಭಟ್ಲ ನೋಡ್ಬೇಕಾದ್ರೆ ಮಹಾರಾಷ್ಟ್ರದೊಳಗೆ ಎಲ್ಲಾದ್ರೂ ನೋಡಕ್ಕೆ ಹೋಗ್ಬೇಕಂದ್ರೆ ಅದು ಭಾಳ ಸಂಕನ ಬರಬೇಕು ಅಂತನ್ನುವಂಥ ಸುಮ್ಮನ ಬಂದ್ ಆ ಬಾಳಭಟ್ಲ ನೋಡಿ ಚೌಡಮ್ಮನ ಏನಪ್ಪ ಅಂತ ಅವನು ಸ್ಮರಿಸ್ತಾನೆ, ಹೌದಾ, ತಿಳ್ಕೊಳ್ಳೋದು ಕಟೆ ಕೋಟಿ ಅಪರಾಧಿ, ಅವನೆಲ್ಲ ಅಪರಾಧ ಕ್ಷಮೆ ಆಗ್ತವೆ ಅಂತ ತಿಳ್ಕೋಬೇಕು. ಅಂತಹ ಶಕ್ತಿ ಚೌಡೇಶ್ವರಿ ಮಾತೆ ನಿಮ್ಮೆಲ್ಲರಿಗೂ ಕೂಡ ಕರುಣಿಸಲಿ ಅಂತ ಚಿಂತಕ್ಕಂತ ಮಾತನ್ನು ಈ ಸಂದರ್ಭ ತಿಳಿಸಿ ಮತ್ತೆ ಬರೋಣಂತ ಯಾವಾಗಲೂ ಬರ್ತೀವಿ ಅಂತನ್ನುವಂಥ ನಿಮಗೆ ಒಂದು ರೀತಿಯಿಂದ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇರುವ ಹಾಗೆಯೇ ನಿಮ್ಮೆಲ್ಲರಿಗೆ ಇನ್ನೊಂದು ಸಂತೋಷದ ಸಂಗತಿ, ಶ್ರೀಶೈಲ ಇಲ್ಲಿ ಅದನ್ನು ST ಸ್ಟ್ಯಾಂಡದಿಂದ ಹಿಡ್ಕೊಂಡು, ಹೌದಾ, ಭಾಳ ಬೇರೆ ನೀವೆಲ್ಲ ನೀವು ಅಷ್ಟೇ ಗುರುಗಳಾದವ್ರಿಗೆ ದಕ್ಷಿಣ ಕೊಡ್ತಾರೆ. ತಪ್ಪಿ ನಾನು ಕಾಡ್ದಂದ್ರೆ ಯಪ್ಪ ಅವ್ರಿಗೆ ತರಿಸ್ಬೇಡ್ರಪ್ಪ, ಭಾಳ ಕಾಡ್ತಾರಂತ. ನೀವು ಅದನ್ನೆಲ್ಲ ಸರ್ಪಂಚ ಎಷ್ಟು ಸಲ ಕಾಡ್ಯಾನ ಕೇಳ್ರಿ. ಅಲ್ಲ, ಗುರುವಾಗಿ ನಾ ಕಾಡ್ಬೇಕ, ನನ್ನ ಭಕ್ತಾಗಿ ಅವ ಕಾಡಬೇಕು. ಎಂಥ ವಿಚಿತ್ರ ಬಂದೈತಿ, ಕಾಲ ಬಂತ. ಹೌದಾ, ಗುರುಗಳಿಗೆ ದಕ್ಷಿಣ ಕೊಡ್ತಾರೆ, ಅವರು ಹೇಳಿಲ್ಲ, ನಾನು ಹೇಳಂಗಿಲ್ಲ. ಯಾಕೆ, ನಮಗೆ ಗೊತ್ತೈತಿ. ಆದ್ರೆ ನೀವು ಸರ್ಪಂಚ್ ಆದವ್ರು ಬೇಡ ರೇಟ್ ಬಿಡ್ತಾರೆ ಗೊತ್ತೇನ್ರಿ.
ನಮಗೆ 1000 ರೂಪಾಯಿ ಕೊಡ್ಲಿಲ್ಲ ಬೇಡಿದ್ರೆ ಎಷ್ಟಪ್ಪ ಸರಿ ಇಲ್ರಿ ಏನು ಒಂದು 4 ಲಕ್ಷ ರೂಪಾಯಿ ಹಾಕಿ ಸಾಕು, 4 ಲಕ್ಷ ರೂಪಾಯಿ ಹಾಕಿ ಅತಿ ಆರಾಮಾಗಿ ಹೋಗ್ತಾರೆ. ಇವತ್ತೊಬ್ಬ ಬಂದಿತ್ತು ಹೌದಾ, ಮಾಗಣಿ ಯಾರಿಗೆ ಕೊಟ್ಟ ಶ್ರೀಶೈಲ. ನೀನು ಉದಾಹರಣೆ ಹೇಳ್ತೀನಿ, ನೀನು ನಾಳೆ ತಂದ್ಕೊಡು ಪ್ರಶ್ನೆ ಇಲ್ಲ ಹೌದಾ. ಗುರುಗಳಿಗೆ ದಕ್ಷಿಣ ಕೊಡ್ಬೇಕಾದ್ರೆ ಅಕ್ಕರ 51 1000 ಹೌದಾ, 2000 21 3000 31 ಹೌದಾ. ಅದು ಏಕ್ ಇಡ್ತಾರೆ ನೋಡ್ರಿ ಹೌದಾ. ಹಂಗೆ ಒಬ್ಬ ಇವತ್ತು ನಿವೇದನೆ ಕೊಡೋಕೆ ಏನು ಮಾಡ್ದ, 1 ಕೋಟಿ 11 लाख 11,000 1100 ದೊಡ್ಡ ಶಾಣೆ ಇರ್ತೀರಿ ದೊಡ್ಡ ಶಾಣೆ ಇರ್ತೀರಿ ನೋಡ್ರಿ. ಅವ್ನು ನೋಡ್ರಿ ಬಿಟ್ಟಿಲ್ಲ, ಏಕ್ ಎಲ್ಲಿ ಬಿಟ್ಟಿಲ್ಲ, ಕಡಿ ತನಕ ಬಿಟ್ಟಿಲ್ಲ. 1 ಕೋಟಿ 11 लाख 11,000 1100 ನಾಂದ ಭಾಳ ಚಂದ ದಕ್ಷಿಣನೇ ಬಿಡ ನೋಡು ನನಗಂತ ಹೌದಾ. ಯಾಕೆ ಈ ಮಾತು ಬಂತು ಅಂತಂದ್ರೆ, ತಾಯಿಂದಿರ್ರೆ, ಮಹಾನುಭಾವಿಗಳೇ, ನಾವು ತರುಣರೇ, ಇದು ನನ್ನ ಆವಾಜ ಅಲ್ಲಪ್ಪ, ಇದು ನನ್ನ ಧ್ವನಿ ಅಲ್ಲಪ್ಪ ಹೌದಾ. ಇದು ಧ್ವನಿ ಲೋಕಸಭಾದೊಳಗೆ ನೀವು ಕೊಟ್ಟಿರ್ತಕ್ಕಂಥ ಧ್ವನಿ, ನಿಮ್ಮ ಧ್ವನಿನ ಲೋಕಸಭಾದೊಳಗೆ ನಿಮ್ಮ ಧ್ವನಿ. ನೀವು ಅಷ್ಟು ಪ್ರೇಮದಿಂದ ಅಪ್ಪವ್ರು ನಮ್ಮವ್ರು ಅಂತ ತಿಳ್ಕೊಂಡು, ಎಲ್ಲ ತಾಯಿದರು ಅವ ಅಪ್ಪ ಅಲ್ಲ ನಮ್ಮ ಮಗ ಅಂತ ತಿಳ್ಕೊಂಡು ಏನೋ ಭಾವನೆಯಿಂದ ಸ್ಫೂರ್ತಿಯಿಂದ ಏನಪ್ಪ ಅಂತಂದ್ರೆ ನೀವು ಹೌದಾ ನರೇಂದ್ರ ಮೋದಿಯ ಕೈಯ ಬಳಕಟ್ಟಾಗಲಿ ಅಂತ ತಿಳ್ಕೊಂಡು ನನ್ನನ್ನು ಕೊಟ್ಟು ಕಳಿಸಿದ್ರಿ. ಪ್ರಾಮಾಣಿಕ ರೀತಿಯಿಂದ ನಾನು ಸಮಾಜ ಸೇವೆ ಜೊತೆಗೆ ಧಾರ್ಮಿಕ ಸೇವೆ ಜೊತೆಗೆ ಹೆತ್ತ ತಾಯಿ ತಂದೆಯ ಋಣ, ಯಾವ ಸಮಾಜದ ಹುಟ್ಟಿವೆ ಆ ಸಮಾಜದ ಋಣ, ಯಾವ ಊರೊಳಗೆ ಹುಟ್ಟಿವೆ ಆ ಊರ ಋಣ, ಯಾವ ದೇಶದ ಹುಟ್ಟಿವೆ ಆ ದೇಶದ ಋಣ ನಮ್ಮ ಮೈ ಮ್ಯಾಗದಂತ ಅಮ್ಮ ತಾಯಿಂದರೆ. ನಾವು ತರುಣರೇ, ಏನೋ ಆ ದೇಶದ ಭಾರತ ಮಾತೆ ಸೇವೆ ನೀವೆಲ್ಲ ಮಾಡೋಕ್ಕೆ ಕೊಟ್ಟಿರಲಿಲ್ಲ, ಅದಕ್ಕೆ ನಿಜವಾಗಿ ಮನಸಾರಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಆ ಸೇವೆ ಕಾರಣದಿಂದ ಇವ್ರೇನು ಮಾಡ್ತಾರೆ ಬಂದವರೆಲ್ಲ ಬೇಡ್ತಿರ್ತಿರ್ತಾರೆ. ಮೊದಲೇ ಏನಪ್ಪ ಅಂತ ಕೆಲವು ದುಡ್ಡು ನಿಮಗೆ ಬಿಡುಗಡೆ ಮಾಡಿದ್ದೀನಿ, ಆದರೂ ಕೂಡ ಶ್ರೀ ST ಸ್ಟ್ಯಾಂಡರ್ಡ್ ಹಿಡ್ಕೊಂಡು ಹಂಗೆ ಬರ್ತೀರಿ, ಬೇರೆ ಕಡೆ ಬರ್ತೀರಿ ನೀವೆಲ್ಲರೂ. ST ಸ್ಟ್ಯಾಂಡ್ ಹಿಡ್ಕೊಂಡು ಹೌದಾ, ST ಸ್ಟ್ಯಾಂಡ್ ಹಿಡ್ಕೊಂಡು ಹೌದಾ. ಈಗ ಅಗಶಿ ಎಲ್ಲದು ಗೊತ್ತಿಲ್ಲ, ಅಗಶಿ ಹನುಮಂದವ್ರ ಗುಡಿ ಆ ಕಡೆ ಅಂದ್ರೆ ಜುನಾ ಗ್ರಾಮ ಪಂಚಾಯತಿ ಆಫೀಸ್, ST ಸ್ಟ್ಯಾಂಡ್ ಹಿಡ್ಕೊಂಡು ಜುನಾ ಗ್ರಾಮ ಪಂಚಾಯತಿ ಆಫೀಸ್ ಅಥವಾ ಅದೇನು ಅಗಶಿ ಅದಲ್ಲ, ಅಗಶಿ ತನಕ ರೋಡ್ ಆಗಲಿ ಅಂತ ತಿಳ್ಕೊಂಡು ಹೌದಾ. ಎಷ್ಟು ಬೇಕು? ಏನು ಬೇಕಾದಕ್ಕೆ ಬೇಡ್ರಿ ನಿಮಗೇನು. 15 ಲಕ್ಷ ರೂಪಾಯಿ ಏನಪ್ಪ ಅಂತ ಬಿಡುಗಡೆ ಮಾಡಿದ್ದೀನಿ. ಒಳ್ಳೆ ಸುಂದರ ಏನಪ್ಪ ಅಂತ ರೋಡ್ ಆಗ್ಲಿಕ್ಕೆ ಸಾಧ್ಯತೆ ಅನ್ನೋ ಮಾತನ್ನು ಈ ಸಂದರ್ಭ ತಿಳಿಸಿ ಎಟ್ಟರ ಎಳಿತೀವಿ ಯಪ್ಪ ನೋಡ್ರಿ. ಅದು ಹತ್ತು ಈಗ ಗಪ್ಪಾಗೈತಿ, ಇವ ಮತ್ತೊಬ್ಬ ಶುರು ಮಾಡೋದು. ಯಾರಿಗೆ ಗಪ್ ಮಾಡಲಿ, ಯಾರಿಗೆ ಮಾಡಲಿ, ಸಾಕಾಗಿ ಹೋದಂಗೆ ಆಗೈತಿ ಅನ್ನಕತ್ತಾರ. ಈಗ ಲಿಸ್ಟ್ ಹೋಗೈತಿ, ಈ ಸಲ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮುಂದಿನ ವರ್ಷದ ಏನು 25-15 ಅದ, ಒಂದು ಹೆಡ್ ಅದ 25-15 ಅಂತೇಳಿ. ನನ್ನ ಹೆಡ್ದೊಳಗೆ ನಿಮ್ಗೆ ಕೊಡಕ್ಕೆ ಬರೋಂಗಿಲ್ಲ, ನನಗೆ ಗೊತ್ತಿತ್ತು. 25-15 ಅಡಿ ಒಳಗೆ ಮುಂದಿನ ವರ್ಷ ಏನಾದರೂ ಕೂಡ ಆ ತಾಯಿ ಸೇವೆಯನ್ನು ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ದೀಪೋತ್ಸವ ಐತಿ, ಇಲ್ಲಿ ಪ್ರತಿಯೊಬ್ಬರು ಕೂಡ ದೀಪ ಹಚ್ಚಲಿ. ಮಕ್ಕಳು ದೀಪ ಹಚ್ಚಬೇಕಾದ್ರೆ ಸರಸ್ವತಿ ಮಾತೆ ನಾನು ಒಳ್ಳೆಯದಾಗಿರ್ತಕ್ಕಂಥ ಜ್ಞಾನ ಪ್ರಾಪ್ತಿ ಆಗಲಿ ಅಂತ ಹೇಳಿ ಶಿಕ್ಷಣ ಪಡೆಯುವಂಥ ಮಕ್ಕಳು ಆ ಜ್ಞಾನ ಪ್ರಾಪ್ತಿಯ ಸಲುವಾಗಿ ಒಂದು ದೀಪ ಪ್ರಜ್ವಲನೆ ಮಾಡ್ರಿ. ಯಾರು ತಾಯಿಂದಿರದಾರೆ, ಮಕ್ಕಳದಾವು, ಎಲ್ಲ ಆಗೈತಿ. ನನ್ನ ಮನೆ ಈಗ ನಗ್ತಾ ಇರಲಿ ಅಂತ ಹೇಳಿ ನೀವೊಂದು ದೀಪ ಹಚ್ಚಲಿ. ಯಾರು ಲಗ್ನ ಆಗೋರು ಅದಾರೆ, ಇನ್ನೂ ಆಗಿಲ್ಲ, ಯಥಾಶೀಘ್ರವಾಗಿ ಅಮ್ಮ ಒಳ್ಳೆ ನನ್ನ
ಪತಿರಾಯ ಸಿಗಲಿ ಅಂತೇಳಿ ಅವರು ತಮ್ಮ ಅಪೇಕ್ಷೆ ಪಟ್ಟು ಅವರು ಒಂದು ದೀಪ ಹಚ್ಚಿ ಲಗ್ನ ಗೀತಿ ಮಕ್ಕಳಾಗಿಲ್ಲ ಅಂತೇಳಿ ಅಮ್ಮ ನನ್ನ ಮಗು ಕೊಡು ಅಂತ ತಿಳ್ಕೊಂಡು ನನ್ನ ಮನೆಯೊಳಗೆ ಯಾಕೆ ನಿನ್ನ ಗುಡಿಯೊಳಗೆ ದೀಪ ಹಚ್ಚಿ ಬೆಳಕಾಗ್ತದಂದ್ರೆ ನನ್ನ ಮನೆಯೊಳಗೂ ಕೂಡ ಬೆಳಗು ಹಾಗೆ ಒಂದು ಪುತ್ರ ರತ್ನ ಕೊಡು ಅಂತ ತಿಳ್ಕೊಂಡು ಅವರು ದೀಪ ಹಚ್ಚಿ ನೀವೆಲ್ಲರೂ ಗಣಮಕ್ಕಳಾಗಿರ್ತಕ್ಕಂಥವ್ರು ನಮಗೆ ಲಕ್ಷ್ಮಿ ಕೊಡು, ಧನ ಕೊಡು, ಕನಕ ಕೊಡು, ಆಯುಷ್ಯ ಕೊಡು, ಆರೋಗ್ಯ ಕೊಡು ಅಂತ ಹೇಳಿ ನೀವೆಲ್ಲರೂ ಕೂಡ ದೀಪೋತ್ಸವ ಸಮಾರಂಭವನ್ನು ಈ ಸಂದರ್ಭದಲ್ಲಿ ಮಾಡ್ತೀರಿ ಅಂತನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ, ಕಳಸಾರೋಹಣ ಕಾರ್ಯಕ್ರಮ, ಉಡಿ ತುಂಬುವ ಕಾರ್ಯಕ್ರಮ, ದೀಪೋತ್ಸವ, ಹಲವಾರು ಕಾರ್ಯಕ್ರಮಗಳು ಖಂಡಿತವಾಗಿ ಈ ಸಭೆ ನಿಮ್ಮನ್ನು ನೋಡಿದರೆ ಇದು ಯಶಸ್ವಿ ಆಗಿರ್ತಕ್ಕಂತಹ ಕಾರ್ಯಕ್ರಮ ಅಂತ ಹೇಳಿ ಖಂಡಿತವಾಗಿ ಹೇಳಕ್ಕೆ ಸಾಧ್ಯ ಐತೆ ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಬಹುತ್ ಗೈ ಥೋಡಿ ರಹಿ ಥೋಡಿ ದಿಯ ವಿಜಯ ಕಹೇ ನಟಿ ಸುನನಾಕ ತಾಲಮೆ ಭಂಗನ ಪಾಯಂತಿ ಶಿಂತಕು ಅನ್ನುವಂಥ ಮಾತು ಎಲ್ಲರೂ ಕೂಡ ಎಚ್ಚರಿಂದ ಇರ್ತೀರಂತನ್ನುವಂಥ ಮಾತನ್ನು ತಿಳಿಸಿ ಹೆಚ್ಚಿಗೆ ಸಮಯ ತಗೋದಿಲ್ಲ, ಭಾಳ ಸಮಯ ತಗೊಂಡೆ ಅಂತನ್ನುವಂಥ ಮಾತನ್ನು ಮುಂದಿನ ಕಾರ್ಯಕ್ರಮಕ್ಕೆ ನನ್ನ ಸಮಯವನ್ನೇನಂತ ಕೊಡ್ತಾ ನೀವೆಲ್ಲರೂ ಕೂಡ ಈ ದೀಪ ಹಚ್ಚೋದ್ರದಾಗೆ ಮನೆಯೊಳಗೆ ದೀಪ ಒಂದು ಹಚ್ತೀರಿ ಹೌದಾ? ಯಾವ ದೀಪ ಅಂತೀರಿ? 5 ದಿವಸ, 9 ದಿವಸ, 7 ದಿವಸ ಯಾವ ದೀಪ ಅಂತೀರಿ? ಅಂದ್ರೆ ನೀವು ಹಚ್ಚೋದು ದೀಪ ಯಾವ ದೀಪ? ನಂದಾದೀಪ, ಹೌದಿಲ್ಲ? ನಂದಾದೀಪ, ನಂದದ ಅಂದ್ರೆ ಆರಲಾರ್ದ, ನಂದದ ಆರಲಾರ್ದ ದೀಪ ನಂದಾದೀಪ. ನೀವು ಮನ್ಯಾಗ ಹಚ್ಚೋದು ನಂದಾದೀಪ, ಅದ್ರ ಜೊತೆಗೆ ಇನ್ನೊಂದು ದೀಪ ಹಚ್ಚಿ ಮನೆಯಾಗ ಹೋಗಲ್ಲ. ಅದು ಯಾವುದಂತ ಕೇಳಿದ್ರೆ ಆ ನಂದಾ ದೀಪದ ಜೊತೆಗೆ ಆನಂದದ ದೀಪ ಹಚ್ಚಿದ ಮನೆಯೊಳಗೆ ಯಾವಾಗಲೂ ಆನಂದದೊಳಗೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ. ಓಂ ಶಾಂತಿ. ಮನಗಳನ್ನು ತಟ್ಟುವಂತಹ ರೀತಿಯಲ್ಲಿ ಮನೆ ಬಾಗಿಲುಗಳಿಗೆ ಅಡ್ಡಾಡಿ ಆ ಒಂದು ಧನ ಸಂಗ್ರಹವನ್ನು ಮಾಡುವುದರ ಮೂಲಕ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿರ್ತಕ್ಕಂಥ ಈ ಪಂಚ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಬಸಪ್ಪ ಖೈರಾಟಿ ಅವರಿಗೂ ಸಹ ಈ ಬಾಲಕರ ಮನಸ್ಸನ್ನು ಗೆಲ್ಲತಕ್ಕಂತಹ ಮಹಾ ವ್ಯಕ್ತಿತ್ವ ಅವ್ರ ಬಂದಿದೆ. ಅವ್ರು ಮುಂದೆ ಹೋಗಿ ನಿಂತಾಗ ನಮ್ಮ ಮನಸ್ಸು ಹಿಂಗೆ ಕರೀತಾರೆ, ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕೇಳಬೇಕು ಅನ್ನುವಂಥ ಮನಸ್ಸಾಗ್ತದೆ. ಮತ್ತು ನಮ್ಮ ಚೌಡೇಶ್ವರಿ ತಾಯಿಯ ಪಂಚ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಬಸಪ್ಪ ಖೈರಾಟಿ ಅವರಿಗೂ, ಸಂಗಣ್ಣ ಖೈರಾಟಿ ಅವರಿಗೂ ಮತ್ತು ಅಪ್ಪಾಜಿ ಅವರಿಗೂ ಶಾಲು ಹೊದಿಸಿ ಶ್ರೀಫಲವನ್ನು ಕೊಟ್ಟು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ತದನಂತರ ಈ ಸತ್ಕಾರದ ನಂತರ ಅಪ್ಪಾಜಿಯವರು ಸಿದ್ಧಾರೂಢ ಅಪ್ಪನವರ ಪುರಾಣವನ್ನ ಸಮಾಪ್ತಿ ಮಾಡಿ ತದನಂತರ ಪ್ರಾರಂಭವನ್ನು ಮಾಡ್ತಾರೆ. ಆವಾಗ ಅವರ ಆಜ್ಞೆ ಮೇರೆಗೆ ಎಲ್ಲರೂ ಜ್ಯೋತಿ ಬೆಳಗಿಸುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಈ ಮುಂದೆ ಇರುವಂತಹ ನಮ್ಮ ಸದ್ಭಕ್ತರು ಬಹಳಷ್ಟು ಗಲಾಟೆ ಮಾಡ್ತಾ ಇದ್ದೀವಿ, ಯಾರು ಹೆಚ್ಚಿಗೆ ಮಾತಾಡ್ಬೇಡ್ರಿ ಇಲ್ಲ. ಹೇಳುವಾಗ ಏನಾದ್ರೂ ಎದುರು ಸ್ವಲ್ಪ ಆಗಿರ್ತಾವ, ಆದ್ರೂ ಕೂಡ ನಿಮ್ಮ ಮಗನ ಎಂದು ಭಾವಿಸಿ ನನ್ನನ್ನು ಕ್ಷಮಿಸಬೇಕು. ಯಾಕಂತ ಕೇಳಿದ್ರೆ ಪರಮಾತ್ಮ ಹುಡ್ಸ್ಯಾನ ಅಂತಂದ ಬಳಿಕ ಏರುಪೇರು ಆಗ್ತಾವ, ಆಗಲ್ಲ ಅಂತಲ್ಲ. ಅದಕ್ಕೆ ಇಷ್ಟು ದಿವಸ ತನಕ ನನಗೆ ನೀವೆಲ್ಲರೂ ಸಾಥಿ ಪಟ್ಟಿರಲ್ಲ, ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಕರೆಜೋಡಿಸಿ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ನೀವು ಬಂದಿರತ್ತೇಳಿ ಈ ಕಾರ್ಯಕ್ರಮ ಚಂದ ಆಗ್ಯದ. ನೀವು ಬಂದಿದ್ದಿಲ್ಲ ಅಂದ್ರೆ ನಾ ಏಟು ಟಾರಟಾರವಾದ್ರೆ ಏನಾಗ್ತಿತ್ತು? ಇದಕ್ಕೆಲ್ಲ ಸಂಪೂರ್ಣ ಪುಣ್ಯದ ಭಾರ ನಿಮ್ಮದೇ ಅದ ಅಂತ ಹೇಳುತ್ತಾ ಒಂದೆರಡು ಮಾತು. ಅಪ್ಪಾಜಿಯವರು 15 ದಿವಸ ಹೇಳಿರುವಂತೆ ನಾನು ಮಾತನಾಡುವಂತಹ ಸಂದರ್ಭದಲ್ಲಿ ನನ್ನ ತೊದಲು ನುಡಿಯ ಮೂಲಕ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ನಾನು ನನ್ನ ಬಾಯಿ ಮೂಲಕ ಹೇಳಿದ್ದೆ ಆದಲ್ಲಿ ಇವನು ಬೇರೆ ಯಾರೂ ಅಲ್ಲ, ನಿಮ್ಮ ಉದರದಲ್ಲಿ ಹುಟ್ಟಿರ್ತಕ್ಕಂಥ ಸ್ವಂತ ಮಗನು ನಾನು ಅಂತ ಹೇಳ್ಬಿಟ್ಟು ನನ್ನನ್ನ ಹರಿಸಿ ಆಶೀರ್ವದಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಇಲ್ಲಿ ನನಗೆ ಇಷ್ಟು ದಿವಸಗಳ ಕಾಲ ಚೌಡೇಶ್ವರಿ ತಾಯಿಯ ಸೇವೆಯನ್ನು ಮಾಡುವಂತಹ ಸದಾವಕಾಶವನ್ನ ಟ್ರಸ್ಟಿ ಅವರು ನನಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಜ್ಯೋತಿ ಹಚ್ಚುವಂತಹ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗೋದಕ್ಕಿಂತಲೂ ಮೊದಲು ಎಲ್ಲರೂ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ಮಂಗಲಾರತಿ ಆಗ್ತದೆ. ಮಂಗಲಾರತಿಯ ನಂತರ ಎಲ್ಲರೂ ಜ್ಯೋತಿ ಪ್ರಜ್ವಲನವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗ ಮಂಗಲಾರತಿ. ಬೆಳಕು
शंकरलिंग महाराज की जय, सकल साधु संत महाराज की जय, भारत माता की जय, वंदे मातरम. ಹಲೋ ಹಲೋ ಯಾರು ಮಾಡಬೇಡಿ. ಬಿರಾದಾರ್ ಅವರು ಈ ವಲಸಂಗ ಭಾಗದ ನವ ಯುವಕ ಉತ್ಸಾಹಿ ನಾಯಕ, ತನ್ನದೇ ಆಗಿರ್ತಕ್ಕಂಥ ಸಂಘಟನೆಯ ಮೂಲಕ ಯುವಕರನ್ನು ಹುರಿದುಂಬಿಸುವಂತಹ ಗುಣಗಳನ್ನು ಉಳ್ಳತಕ್ಕಂಥವನು, ಮಾತಿನಲ್ಲಿ ಅತ್ಯಂತ ಚಾತುರ್ಯದ ಮೂಲಕ ಜನಪದವನ್ನು ಗೆಲ್ಲತಕ್ಕಂಥ ಯುವ ಉತ್ಸಾಹಿ ನಾಯಕ ಅವರು ಇವತ್ತಿನ ದಿವಸ ಈ ನಮ್ಮ ಮಂಗಲಮಯವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಾಮಲಿಂಗ ಚೌಡೇಶ್ವರಿ ಟ್ರಸ್ಟ್ ಗುರುಗಳ ದರ್ಶನ ಮಾಡಸಲಿಂದ ಒಂದು ಪದ್ಧತಿ ಅದ. ಆ
ಎದರ ಬಿದ್ರಿಂದ ಬಂದ್ರಿ ಅಂದ್ರೆ ಯಾರ್ದು ಆಗಲ್ಲ ದರ್ಶನ. ಆ ಕಡೆ ಬರ್ರಿ, ಆ ಕಡೆ ಬರ್ರಿ, ನೀವು ಈ ಕಡೆ ಬರ್ರಿ, ಆ ಕಡೆ ಬರ್ರಿ ಎಲ್ಲರೂ. ಈ ಕಡೆ ಯಾರು ಎದರಿಂದ ಯಾರು ಬರ್ಬೇಡ್ರಿ, ಆ ಕಡೆ ಬರ್ರಿ ಎಲ್ಲರೂ. ಹಂಗೆ ದರ್ಶನ ಮಾಡಿ ಮುಂದೋರಿ, ಎದರಿಂದ ಯಾರು ಬರೋದಿಲ್ಲ. ನೀವು ಸ್ವಚ್ಛವಾಗಿ ತೆಗೆದು ಇನ್ನೊಬ್ಬರಿಗೆ ಮಹಾಪ್ರಸಾದವನ್ನು ತೆಗೆದುಕೊಳ್ಳಲಿಕ್ಕೆ ಅನ್ನುವಂತ ಜವಾಬ್ದಾರಿಯನ್ನ ಹೊತ್ತುಕೊಂಡು ಇಂದು ಸೊಲ್ಲಾಪುರ ಜಿಲ್ಲೆಯ ಅವರ ಕಾರ್ಯವನ್ನು ಗುರುತಿಸಿ ಸೊಲ್ಲಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಇಂದು ನಮ್ಮ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಸಚಿನ್ ಕಲ್ಯಾಣ್ ಶೆಟ್ಟಿ ಅವರಿಗೆ ಸಲ್ತದೆ. ಸಚಿನ್ ಕಲ್ಯಾಣ್ ಶೆಟ್ಟಿ ಅವರು ವಯಸ್ಸಿನಿಂದ ಕಿರಿಯವರಾಗಿದ್ದರೂ ಸಹ ಸಚಿನ್ ಕಲ್ಯಾಣ್ ಶೆಟ್ಟಿ ಅವರು ಇಡೀ ಅಕ್ಕಲಕೋಟ ಮತದಾರರ ಕ್ಷೇತ್ರದಲ್ಲಿ ತಮ್ಮದೇ ಅಕ್ಕಲಕೋಟ ತಾಲೂಕಿನ ಜನಪ್ರಿಯ ಶಾಸಕರಾಗಿ, ಯುವಕರ ಕಣ್ಮಣಿಯಾಗಿ, ಯುವಕರ ಆಶಾಕಿರಣ ಆಗಿ ಭಾರತೀಯ ಜನತಾ ಪಕ್ಷದ ಒಂದು ಶಕ್ತಿಯೇ ಯುವ ಶಕ್ತಿ ಅನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರ ಯುವಕರ ಮನದಲ್ಲಿ ತನ್ನದೇ ಆಗಿರ್ತಕ್ಕಂಥ ಸ್ಥಾನವನ್ನು ಗುರುತಿಸಿಕೊಂಡಿರ್ತಕ್ಕಂಥ ಸಚಿನ್ ಬೇಡಿಕೆಯನ್ನ ಸಚಿನ್ ಕಲ್ಯಾಣ್ ಶೆಟ್ಟಿ ಅವರ ಮುಂದೆ ಇಟ್ಟಿದ್ದಾರೆ. ಅದನ್ನು ಪೂರೈಸುವಂತಹ ಕೆಲಸವನ್ನ ಅವರು ಮಾಡಿಕೊಡ್ತಾರೆ ಅನ್ನುವಂತ ಆಶಾಭಾವನೆಯಿಂದ ಈ ಚೌಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಚೌಡೇಶ್ವರಿ ಮಂದಿರು ಇದನ್ನು ಕಳಸಾಗಳನ್ನು ಹೊಸು ಇದು ಪರಪೂಜ ಅಪ್ಪವರು ದಿವ್ಯ ಸಾಹಿತ್ಯದಾಗ ಆಗಿರೋದು ಅಪ್ಪವ್ರ ಚೌಡಿಗೆ ಸದಸ್ಯ ವಂದನೆ ಮಾಡ್ತೀನಿ. ಚೌಡೇಶ್ವರಿ ಮಾತನ್ ಚಳಿ ವಂದನಿಸಿ ಇವತ್ತಿನ ವರ್ಷಗಳು ಇದು ದೊಡ್ಡ ಜಾತ್ರೆ ಸಲಕ್ಕೆ ಎಲ್ಲ ಉಪಸ್ಥಿತಿದ್ದವರು ಎಲ್ಲರೂ ಅಕ್ಕ ತಂಗಿಯರು, ತಾಯಿಯವರು, ಎಲ್ಲ ಗುರು ಹಿರಿಯರು, ಎಲ್ಲ ಯುವಕರು, ಎಲ್ಲ ವೇದಿಕೆ ಮೇಲಿದ್ದವರು, ಎಲ್ಲ ಮಾಧ್ಯಮರು ಇದು ವರ್ಷಗಳಾಗ ಇವತ್ತಿನ ಗರ್ದಿ ನೋಡಿತು ಅದು ಸಾಕ್ಷಾತ್ ಅಂದ್ರೆ ದೇವರ ಪೃಥ್ವಿ ಮೇಲೆ ಬರ ಹ್ಯಾಂಗ್ ಬಂದು ಉಗುಳಂತ ಜನ ಬರ್ತದೆ ಆ ಪದ್ಧತಿಗೆ ದೇವರ ಭಕ್ತಿಗಾಗಿ ಈಗ ದೊಡ್ಡ ಜನ ಸಮುದಾಯ ಇಲ್ಲಿ ಬಂದದ. ನಾವು ನಿಮ್ಮ ಶ್ರದ್ಧಾ ತಮ್ಮ ಪರಂಪರ ಇದು ಸಲಕ್ಕೆ ಇದು ಜಾತ್ರೆ ಗುರುವಿನ ಭಕ್ತಿ ದೇವ್ರಿನ ಭಕ್ತಿ ಅದ್ರ ಸಲಕ್ಕೆ ನನಗೆ ದೇವಸ್ಥಾನ ಕಮಿಟಿ ಅವರು ಎರಡು ಮಾಗಣಿ ಮಾಡಿರಿ, 25 लाख ರೂಪಾಯಿ ಮಾಗಣಿ ಮಾಡಿರಿ. ಅಪ್ಪರ ವರ್ಷಗಳವರು ಭಾಳ ದೊಡ್ಡ ಆಶೀರ್ವಾದ ನನ್ಮೇಲದ, ವಚನ ನನ್ಮೇಲದ. ನಾನೇ ಶಬ್ದ ಕೊಟ್ಟಿದ್ದು 25 लाख ರೂಪಾಯಿ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ 25 लाख ರೂಪಾಯಿ ಜಲ್ದಿನೇ ಮಂಜೂರು ಮಾಡ್ತಾರೆ. ಚೌಡೇಶ್ವರಿ ಮಾತಾಗಿ ಪುರಾಣಿ ಮಂದಿರ ಯಾಕಂದ್ರೆ ಮಂಜೂರು ಮಾಡ್ತೇವೆ ಅಂತ ನೀವು ಹೇಳೋದು 4 ವರ್ಷ ಓದಿರ್ತದೆ, ಸಿದ್ಧತೆ ಯಾರು ಒದಗಿದಂಗೆ ಇಲ್ಲ. ನೀವು ಹೇಳಿ ಅಂದ್ರೆ ತುರಂತ 25 लाख ರೂಪಾಯಿ ಕೊಟ್ಟು ನೀವು ಸಭಾಮಂಡಪ ಸಲಕಿನ ನಾವು ಕೊಡ್ತೀನಿ. ಮುಂದಿನ ಜಾತ್ರೆ ಆದಷ್ಟು ಜಲ್ದಿ ನನ್ನ ನಿಧಿ ಕೂಡ ಕೆಲಸ ಮಾಡ್ಕೊಳ್ಳೋದು ನಿಮ್ಮ ಮೇಲೆ ಸರ್ಪಂಚರು ಎಲ್ಲ ಪಂಚರು ಸರಿ ನೀವೆಲ್ಲ ಇದ್ದೀವಿ. ಅದಕ್ಕೆ ನಾನು ನಿಧಿ ಜಲ್ದಿ ಕೊಡ್ತಾ ಆದಷ್ಟು ಜಲ್ದಿ ಮುಂದಿನ ವರ್ಷದಿಂದ ಸಭಾಮಂಡಪ ಕೂಡ ಮಾಡಿ ಮುಂದಿನ ಜಾತ್ರೆಗೆ ಮಾಡೋಣ ಹಿಂಗೆ ಹೇಳಿ ಮತ್ತೊಂದೆಲ್ಲ ಅಪ್ಪರ ಚಂಡಿ ವಂದನೆ ಮಾಡಿ, ಆಯಿ ಚೌಡಮ್ಮ ದೇವಿ ಚಂಡಿ ವಂದನೆ ಮಾಡಿ ನಾನು ಯಾರು ಸಂಬಂಧಿಸ್ತೀನಿ. ಧನ್ಯವಾದ. ಸನ್ಮಾನ್ಯ ಶ್ರೀ ಸಚಿನ್ ಕಲ್ಯಾಣ್ ಶೆಟ್ಟಿ ಅವರು